ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಒಂದು ಪ್ರವಚನವನ್ನ ನಾವು ಶುರು ಮಾಡೋಣ. ಒಬ್ಬ ಸೂಫಿ ಸಂತ ಸಮುದ್ರ ಯಾನವನ್ನ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅವನ ಬಳಿಗೆ ಹೋಗಿ ಅವನ ಸಲಹೆಗಳನ್ನ ಕೇಳ್ತಾ ಇದ್ರು, ಅವನ ಉಪದೇಶವನ್ನ ಕೇಳ್ತಾ ಇದ್ರು. ಆದ್ರೆ ಅವನು ಎಲ್ಲರಿಗೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದ: ಮರಣವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರೆಗೆ ಮರಣದ ಕುರಿತು ಜಾಗೃತರಾಗಿರಿ. ಮೃತ್ಯುವಿನ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಳೋ ತನಕವೂ ಕೂಡ ನೀವು ಅದರ ಪ್ರತಿ ಜಾಗೃತರಾಗಿರಿ. ಅದು ಅವನ ಉಪದೇಶದ ಒಂದು ವಿಧಾನವಾಗಿತ್ತು. ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಅನೇಕ ಪ್ರಯಾಣಿಕರಿಗೆ ಈ ಮಾತುಗಳು ಅಷ್ಟು ಹಿಡಿಸಲಿಲ್ಲ. ಸರಿ, ಎಲ್ಲರೂ ಕೂಡ ಹೊರಟರು. ಭಯಾನಕವಾಗಿರ್ತಕ್ಕಂಥ ಬಿರುಗಾಳಿ ಎತ್ತು. ಆ ಹಡಗಿನಲ್ಲಿ ಹಾಹಾಕಾರ ಮುಗಿಲು ಮುಟ್ಟಿತು. ನಾವಿಕರು ಮತ್ತೆ ಪ್ರಯಾಣಿಕರು ಎಲ್ಲರೂ ಕೂಡ ಮೊಣಕಾಲೂರಿ ಕುಳಿತು ಹಡಗನ್ನ ರಕ್ಷಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಆತಂಕದ ನಡುವೆಯೂ ಕೂಡ ಆ ಸಂತ ಯಾವುದೇ ರೀತಿಯ ವಿಚಲಿತತೆ ಇಲ್ಲದೆಯೇ ಶಾಂತವಾಗಿ ಅವನು ಕುಳಿತುಕೊಂಡಿದ್ದ. ನಂತರ ಸಮುದ್ರವು ಕೂಡ ಶಾಂತವಾಯಿತು. ಒಬ್ಬ ಸಹ ಪ್ರಯಾಣಿಕ ಸಂತನ ಬಳಿ ಹೋಗಿ ಕೇಳ್ತಾನೆ, ಈ ತರ ಭೀಕರ ಬಿರುಗಾಳಿಯ ಸಮಯದಲ್ಲೂ ಕೂಡ ನಮಗೂ ಮತ್ತೆ ಮರಣಕ್ಕೂ ನಡುವೆ ಸುಮ್ಮನೆ ಒಂದು ಮರದ ಹಲಗೆ ಮಾತ್ರ ಇದ್ದದ್ದು, ಬೇರೆ ಯಾವುದು ಕೂಡ ಇರಲೇ ಇಲ್ಲ. ನಿಮ್ಗೆ ಕಾಣಿಸ್ಲಿಲ್ವಾ ಅದು? ಅವನಂತ, ಹೌದು, ನಂಗೆ ಗೊತ್ತಿತ್ತು. ಸಮುದ್ರದಲ್ಲಿ ಯಾವಾಗಲೂ ಕೂಡ ಹೀಗೆ ಇರ್ತದೆ. ಆದರೆ ನಾನು ನೆಲದ ಮೇಲಿದ್ದಾಗಲೂ ಕೂಡ ಸಾಮಾನ್ಯ ಜೀವನದಲ್ಲಿ ನಮಗೂ ಮರಣಕ್ಕೂ ನಡುವೆ ಇದಕ್ಕಿಂತಲೂ ಕೂಡ ಕಡಿಮೆ ರಕ್ಷಣೆ ಇದೆ ಅನ್ನುವಂಥದ್ದನ್ನ ನಾನು ಯಾವಾಗಲೂ ಕೂಡ ನೋಡ್ತಾ ಇರ್ತೀನಿ. ಇದೊಂದು ಸೂಫಿಯ ಕಥೆ ಅಷ್ಟೇ. ಇದರಿಂದ ಇರ್ತಕ್ಕಂಥ ಕೆಲವು ಗಹನ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡೋಣ. ಗಮನಿಸಿ, ಮನುಷ್ಯನ ನಾಗರಿಕತೆ ಎರಡು ವಿಷಯಗಳನ್ನ ಹತೋಟಿಯಲ್ಲಿಡಲು ಅಥವಾ ದಮನ ಮಾಡಲು ಪ್ರಯತ್ನವನ್ನ ಮಾಡುತ್ತೆ. ಒಂದು ಕಾಮ, ಇನ್ನೊಂದು ಮರಣ. ಕಾಮ ಜೀವನದ ಮೊದಲ ತುದಿ ಆದರೆ ಮರಣ ಜೀವನದ ಎರಡನೆಯ ತುದಿ. ಇವೆರಡೂ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇವುಗಳನ್ನ ಮರೆಯುವ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮನುಷ್ಯ ತನ್ನ ಜೀವನದಲ್ಲಿ ಕಾಮ ಮತ್ತು ಮರಣಗಳೇ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆದ್ರೆ ಅದರಿಂದ ಏನ್ ವ್ಯತ್ಯಾಸವಾಗುತ್ತೆ? ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಯಾಕಂದ್ರೆ ಇಡೀ ಜೀವನದ ಕಣವೂ ಕೂಡ ಕಾಮ ಆವರಿಸಿದೆ, ಮರಣವೂ ಆವರಿಸಿದೆ. ವ್ಯತ್ಯಾಸ ಇಷ್ಟೇ, ಇವೆರಡನ್ನು ಬಳಸಿಕೊಂಡು ನಾವು
ಪರಮ ಸತ್ಯವನ್ನ, ಜೀವನದ ಪರಮ ಪ್ರವಾಹವನ್ನ, ಜೀವನದ ಸತ್ಯತ್ವವನ್ನ ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗಬಹುದಿತ್ತು. ಆದ್ರೆ ನಾವು ಅದರಿಂದ ವಂಚಿತರಾಗಿದ್ದೀವಿ. ಇವೆರಡರ ದಮನಕ್ಕೆ ಕಾರಣ ಏನ್ ಹೇಳಿ? ಇದನ್ನ ಕೇವಲ ಒಂದು ನಾಗರಿಕತೆ ಅನ್ನೋಂಥದ್ದು ಮಾಡಲಿಲ್ಲ. ಹೆಚ್ಚು ಕಮ್ಮಿ ಎಲ್ಲಾ ನಾಗರಿಕತೆಗಳಲ್ಲಿ, ಎಲ್ಲಾ ಸಮಾಜಗಳಲ್ಲಿ, ಎಲ್ಲಾ ಯುಗಗಳಲ್ಲೂ ಕೂಡ ಇದನ್ನೇ ಮಾಡಿದ್ದಾರೆ. ಯಾವಾಗ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ, ಅವಾಗ ಅದು ನಮಗೆ ಸ್ಪಷ್ಟವಾಗ್ತದೆ. ಗಮನಿಸಿ, ಕಾಮದ ಜೊತೆಯಲ್ಲಿಯೇ ಮರಣ ಅನ್ನುವಂಥದ್ದು ಬೆಸೆದುಕೊಂಡಿದೆ. ಭೂಮಿಯ ಮೇಲೆ ಕಾಮ ಹುಟ್ಟುವವರು ಅಥವಾ ಕಾಮ ಹುಟ್ಟತಕ್ಕಂಥವ್ರು, ಕಾಮದಿಂದ ಹುಟ್ಟತಕ್ಕಂಥವ್ರು ಮಾತ್ರ ಸಾಯ್ತಾರೆ. ಅಥವಾ ಯಾವತ್ತು ಕಾಮನಂತ ಹುಟ್ಟಿತು ಅವನು ಸಾಯಲೇಬೇಕು, ಅದು ಸಾಯಲೇಬೇಕು. ಇಲ್ಲಿ ಎರಡು ರೀತಿಯ ಜೀವನ ಇದೆ. ಒಂದನೇದ್ದು ಕಾಮ ಇಲ್ಲದೆ ಹುಟ್ಟತಕ್ಕಂಥ ಜೀವನ. ಎಂಥದದು? ಕಾಮ ಇಲ್ಲದೆ ಹುಟ್ಟತಕ್ಕಂಥ ಜೀವನ ಅಂತಂದ್ರೆ ಅಮೀಬಾ. ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಒಂದು ಏಕಕೋಶೀಯ ಜೀವಿ ಅದು. ಅಮೀಬಾ ಕಾಮ ವಾಸನೆ ಇಲ್ಲದೆಯೇ ಹುಟ್ಟುತ್ತದೆ. ಆದ್ರಿಂದ ಅಮೀಬಾಗೆ ಯಾವುದೇ ಸಾಧಾರಣವಾಗಿರ್ತಕ್ಕಂತಹ ಮರಣ ಇಲ್ಲ. ಅಮೀಬಾದ ಜೀವನ ಶೈಲಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅಮೀಬಾ ಕೇವಲ ಆಹಾರವನ್ನ ಸೇವಿಸ್ತಾ ಹೋಗ್ತದಷ್ಟೆ. ಅದಕ್ಕಿರೋದು ಒಂದೇ ಕೋಶ, ಬೇರೆ ಯಾವ ಇಂದ್ರಿಯಗಳೇ ಇಲ್ಲ. ಬರೀ ಶರೀರ ಮಾತ್ರ. ದೇಹದ ಮೂಲಕವೇ ಅದು ಆಹಾರವನ್ನ ಹೀರಿಕೊಳ್ತದೆ. ಒಂದು ಮಿತಿ ಬರುತ್ತೆ. ಯಾವಾಗ ದೇಹ ದೊಡ್ಡದಾಗ್ತಾ ಎಷ್ಟು ದೊಡ್ಡದಾಗ್ತಾ ಹೋಗ್ತದೆ ಅಂತಂದ್ರೆ ಅಮೀಬಾಗೆ ಆ ದೇಹವನ್ನ ಎಳ್ಕೊಂಡು ಹೋಗೋದು ಅದಕ್ಕೆ ಅಸಾಧ್ಯವಾಗ್ತದೆ. ಯಾವಾಗ ಅದಕ್ಕೆ ಅಸಾಧ್ಯವಾಗತ್ತೆ, ಅಮೀಬಾದ ಮಧ್ಯದಲ್ಲಿ ಸೀಳ್ ಉಂಟಾಗ್ತದೆ. ಆ ದೇಹ ಒಂದು ಹೋಗಿ ಎರಡು ಭಾಗ ಆಗುತ್ತೆ. ಒಂದರ ಜಾಗದಲ್ಲಿ ಎರಡು ಅಮೀಬಾಗಳಾಗ್ತವೆ. ನಂತರ ಎರಡೂ ಆಹಾರ ಸೇವನೆಯಲ್ಲಿ ತೊಡಗುತ್ತವೆ. ಮತ್ತೆ ಯಾವಾಗ ದೇಹದಲ್ಲಿ ಆಹಾರ ಹೆಚ್ಚಾಗಿ ಅದನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ಮತ್ತೆ ಎರಡಾಗಿ ವಿಭಜನೆ ಆಗ್ತದೆ. ಈ ತರಹದ ಅಮೀಬಾ ಯಾವತ್ತೂ ಸಾಯೋದೇ ಇಲ್ಲ. ಆದ್ರೆ ಜನನದ ರೀತಿ ಕಾಮಜನ್ಯವಲ್ಲ. ಅದನ್ನ ಕೊಲ್ಲದಿದ್ರೆ, ನಾಶಪಡಿಸದಿದ್ರೆ ಅದು ಯಾವಾಗ್ಲೂ ಕೂಡ ಜೀವಿಸಿ ಇರುತ್ತೆ. ನೀವು ಒಂದನ್ನ ನಾಶ ಮಾಡಿದ್ರು ಅದರ ಅರ್ಧ ದೇಹದ ಭಾಗಗಳು ಯಾವಾಗ್ಲೂ ಕೂಡ ಉಳ್ಕೊಂಡಿರ್ತವೆ. ಆಮೇಲೆ ಅಮೀಬಾಗೆ ವಯಸ್ಸಿನ ಮಿತಿ ಇಲ್ಲ. ವಿಜ್ಞಾನಿಗಳ ಪ್ರಕಾರ 1,00,000 ವರ್ಷ, 2 ಲಕ್ಷ, 10 ಲಕ್ಷ ವರ್ಷಗಳ ಕಾಲವೂ ಕೂಡ ಅಮೀಬಾ ಜೀವಿಸಬಲ್ತು. ಅದಕ್ಕೆ ಮರಣ ಸ್ವಾಭಾವಿಕ ಅಲ್ಲ. ಕೊಂದ್ರೆ ಸಾಯ್ತದೆ, ಆದರೆ ತಾನಾಗಿಯೇ ಸಾವು ಅದಕ್ಕೆ ಬರೋದೇ ಇಲ್ಲ. ಪ್ರಕೃತಿಯಿಂದ ಅದಕ್ಕೆ ಸಾವು ಬರೋದಿಲ್ಲ. ಮನುಷ್ಯ ಸಂತಾನೋತ್ಪತ್ತಿಯಿಂದ ಹುಟ್ಟಿದವ, ಕಾಮದಿಂದ ಹುಟ್ಟಿದವ. ಪ್ರಾಣಿ, ಪಶು, ಪಕ್ಷಿ, ಸಸ್ಯ ಏನಿವೆಲ್ಲ ಎಲ್ಲವೂ ಕೂಡ ಕಾಮಜನ್ಯವಾಗಿರ್ತಕ್ಕಂಥವು. ಆದ್ರಿಂದ ಇವುಗಳ ಜೀವನಕ್ಕೆ ಒಂದು ಮಿತಿ ಇದೆ. ಅವು ಸಾಯ್ತವೆ. ವಿಜ್ಞಾನಿಗಳು ಹೇಳ್ತಾರೆ, ಕಾಮದ ಜೊತೆಯಲ್ಲೇ ಮರಣದ ಪ್ರವೇಶವಾಗುತ್ತದೆ. ಕಾಮ ಒಂದು ಶಕ್ತಿಯನ್ನು ನೀಡುತ್ತದೆ. ಕಾಮ ಅನ್ನುವಂಥದ್ದು ಒಂದು ಶಕ್ತಿ. ಅದು ಜೀವನದ ಒಂದು ಶಕ್ತಿ. ಮಗು ಹುಟ್ಟಿದಾಗ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿಯನ್ನ ಹೊತ್ಕೊಂಡು ತರುತ್ತೆ. ಆ ಶಕ್ತಿ 70 ವರ್ಷ, 80 ವರ್ಷ, 50 ವರ್ಷ, 100 ವರ್ಷ ತೀರೋಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ. ಅದು ಶಕ್ತಿ ಯಾವಾಗ ತೀರಿ ಹೋಯ್ತೋ, ಮುಗಿಯಿತೋ, ಮಗು ಸಾಯಲೇಬೇಕು. ಮಗು ಹುಟ್ಟುವಾಗ ತರುವ ಶಕ್ತಿಗೆ ಒಂದು ಮಿತಿ ಇದೆ. ಅದರಿಂದ ಕಾಮದ ಜೊತೆಗೆ ಮರಣ ಅನ್ನೋದು ಬೆಸ್ತುಕೊಂಡಿದೆ. ಆದ್ರಿಂದ ಈ ಜಗತ್ನಲ್ಲಿ ಯಾರು ಹುಟ್ಟಿದಾರೋ ಅವರು
ಸಾಯಲೇಬೇಕು. ನಾವು ಯಾರು ಕೂಡ ಸಾಯಲಿಕ್ಕೆ ಬಯಸೋದಿಲ್ಲ. ಯಾರು ತಾನೇ ಈ ಜಗತ್ತನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟ? ಇಲ್ಲವಾಗೋದು ಯಾರಿಗೆ ಬೇಕಾಗಿದೆ? ಅಳಿಯುವ ಮಾತು, ಸಾವಿನ ಮಾತೇ ದುಃಖಕರ ಅನಿಸ್ತದೆ ನಮಗೆ. ನಮ್ಮ ಜೀವನ ಎಷ್ಟೇ ಕಷ್ಟಕರವಾಗಿದ್ರೂ ಕೂಡ, ನಮ್ಮ ಜೀವನ ಬೇಕಾದ್ರೆ ನರಕವಾಗಿರ್ಲಿ, ಆದ್ರೂ ಕೂಡ ನಾವು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ. ಗಮನಿಸಿ ನೀವು, ರಸ್ತೆಯ ಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ಭಿಕ್ಷುಕ ಇದ್ದಾನೆ. ಅವನಿಗೆ ಕೈ ಕಾಲುಗಳೇ ಇಲ್ಲ, ಅವನಿಗೆ ಕುಷ್ಠರೋಗ ಇರ್ಬೋದು, ದೇಹ ಉಳಿಯುವ ಭರವಸೆ ಯಾವುದೇ ಉಳಿದಿಲ್ಲ. ಆದ್ರೂ ಬದುಕುವ ಬಯಕೆ, ಬದುಕುವ ಆಸೆ ಅನ್ನೋದು ಯಾವಾಗ್ಲೂ ಕೂಡ ಅವನಿಗೆ ಇದ್ದೇ ಇರುತ್ತೆ. ದೇಹ ಕೊಳಿತಾ ಇರತ್ತೆ, ಚರಂಡಿಯಲ್ಲಿ ಬಿದ್ದಿರ್ತಾ ಇದೆ. ಆದ್ರೂ ಹುಳುವಿನ ಹಾಗೆ ಜೀವಿಸ್ತಾ ಇದ್ರೂ ಕೂಡ ಅವನು ಸಾಯ್ಲಿಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಮರಣಕ್ಕೆ ಹೋಲಿಸಿದರೆ ನಾವು ಎಂತಹ ಜೀವನವನ್ನಾದ್ರೂ ಕೂಡ ಆಯ್ಕೆಯನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ, ನಾವು ಸಿದ್ಧರಿದ್ದೇವೆ. ಎಷ್ಟೇ ಕೆಟ್ಟದಾಗಿರ್ಲಿ, ಎಷ್ಟೇ ಕಷ್ಟಕರವಾದ್ರೂ ಕೂಡ ಸರಿ, ಆದರೆ ಮರಣವನ್ನ ಆಯ್ಕೆ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಯಾಕೆ? ಯಾಕೆಂದ್ರೆ ಜೀವನ ಎಷ್ಟೇ ಕೆಟ್ಟದಾಗಿದ್ರೂ ಭರವಸೆ ಇದೆ. ನಾಳೆ ಎಲ್ಲ ಸರಿ ಹೋಗುತ್ತೆ, ನಾಳಿದ್ದೆಲ್ಲ ಸರಿ ಹೋಗ್ಬೋದು. ಇವತ್ತು ನಾನು ಚರಂಡಿಯಲ್ಲಿರ್ಬೋದು, ಯಾರಿಗ್ ಗೊತ್ತು ನಾಳೆ ಅರಮನೆಗೆ ಹೋಗ್ಬೋದು ನಾನು. ಇವತ್ತು ನನ್ನ ದೇಹ ಅಸ್ವಸ್ಥವಾಗಿದೆ, ನಾಳೆ ಸ್ವಸ್ಥವಾಗ್ಬೋದು, ನಾಳೆ ನಾನು ಆರಾಮಾಗ್ಬೋದು. ಆ ಜೀವನದಲ್ಲಿ ನಾಳೆ ಅನ್ನುವಂಥದ್ದು ಯಾವಾಗಲೂ ಕೂಡ ಜೀವಂತವಾಗಿರುತ್ತೆ. ಆಸೆ, ಕಾಮ ಯಾವಾಗಲೂ ಕೂಡ ಜೀವಂತವಾಗಿರುತ್ತೆ. ಭವಿಷ್ಯ ಇದೆ, ಆದರೆ ಮರಣದ ಜೊತೆಗೆ ಆ ನಾಳೆ ಅನ್ನುವಂಥದ್ದು ಏನಿದೆ ಮುಗ್ದು ಹೋಗ್ಬಿಡುತ್ತೆ. ನಮ್ಮ ಭವಿಷ್ಯ ನಾಶವಾಗುತ್ತೆ, ನಮ್ಮ ಸಮಯ ಇಲ್ಲವಾಗ್ಬಿಡುತ್ತೆ, ಯಾವುದೇ ದಾರಿಯೇ ಇರೋದಿಲ್ಲ. ಆದ್ರಿಂದ ನಾನು ಉಳಿದುಕೊಳ್ಳಬೇಕು ಅಂತಕ್ಕಂತಹ ಅತೀವ್ರ ಆಸೆ, ಜೀವೇಷಣ ಅಂತ ಹೇಳಿ ಕರಿತೀವಿ ನಾವು, ಇದೆ. ನಮ್ಮಲ್ಲಿ ಮಾತ್ರ ಅಲ್ಲ, ಒಂದು ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲದರಲ್ಲೂ ಕೂಡ ಇದಿದೆ. ಎಲ್ಲೆಲ್ಲಿ ಜೀವನ ಇದೆಯೋ ಅಲ್ಲಲ್ಲಿ ಉಳಿದುಕೊಳ್ತಕ್ಕಂಥ ಆಕಾಂಕ್ಷೆ ಇದೆ. ಜೀವನ ಇರುವಲ್ಲಿ ಜೀವಿಸುವ ಆಸೆ ಇದ್ದೇ ಇರುತ್ತೆ. ಜೀವಿಸುವ ಆಸೆಯೇ ಇಲ್ಲ ಅಂತಂದ್ರೆ ನಾವು ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಉಸಿರನ್ನು ಹೇಗೆ ತೆಗೆದುಕೊಳ್ತೀವಿ ನಾವು? ಜೀವಿಸ್ತಕ್ಕಂಥ ಆಸೆ ನಮ್ಮನ್ನ ಮುಂದೆ ತಳ್ತಾ ಇದೆ, ಅದು ನಮ್ಮನ್ನ ಬದುಕಿಸಿಡ್ತಾ ಇದೆ. ನಾವು ಓಡ್ತೀವಿ, ಸಂಪಾದನೆಯನ್ನ ಮಾಡ್ತೀವಿ, ಎಲ್ಲಾ ರೀತಿಯ ಗೊಂದಲ, ಕೋಲಾಹಲಗಳನ್ನ ಎದುರಿಸ್ತೀವಿ ನಾವು. ಆದ್ರೆ ಕೊನೆಗೆ ಸಿಗೋದೇನೋ? ಕೊನೆಗೆ ಸಿಗೋದು ದೊಡ್ಡ ಶೂನ್ಯ ಮಾತ್ರ. ಇದರ ಪರಿಣಾಮ ಹೇಗಿದೆ ಅಂತಂದ್ರೆ, ಅಮೆರಿಕದ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಅಪರಾಧಕ್ಕಾಗಿ ಬಂಧಿಸಲಾಗಿತ್ತು. ಅವನಿಗೆ ಗಲ್ಲು ಶಿಕ್ಷೆ ಆಯಿತು. ಅಲ್ಲಿ ಈಗ ಗಲ್ಲಿಗೇರಿಸೋದಿಲ್ಲ, ಬದಲಿಗೆ ವಿದ್ಯುತ್ ಕುರ್ಚಿಯಲ್ಲಿ ಕೂರಿಸಿ ಅವನಿಗೆ ಮರಣದಂಡನೆಯನ್ನ ನೀಡ್ತಾರೆ. ಮ್ಯಾಜಿಸ್ಟ್ರೇಟು ಸ್ವಲ್ಪ ದಯಾಳು ಆಗಿದ್ದ. ಅವನು ತೀರ್ಪು ಕೊಡೋ ಮೊದಲು ಅಪರಾಧಿಯನ್ನು ಕೇಳ್ದ, ನಾನು ತೀರ್ಪು ಕೊಡೋ ಮೊದಲು ಈ ಪ್ರಕರಣ ಮತ್ತು ಕಲಾಪಗಳನ್ನ ಸಂಪೂರ್ಣವಾಗಿ ನ್ಯಾಯಯುತ ಮತ್ತು ದಯಾಪೂರ್ವಕವಾಗಿಸ್ಲಿಕ್ಕೆ ನಾನು ಬಯಸ್ತೇನೆ. ಆದ್ರಿಂದ ನಿನಗೊಂದು ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನಿನ್ನ ಅಭಿಪ್ರಾಯವನ್ನ ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಇರಬಾರ್ದು. ಅದರಿಂದ ನಿನ್ನನ್ನ ಸಾಯಿಸ್ಲಿಕ್ಕೆ AC ಕರೆಂಟ್ ಇರಲು, DC ಕರೆಂಟ್ ಇರಲಿ, ಯಾವ ಕರೆಂಟ್ ಇರಲಿ, ಗಮನಿಸಿ, ಸಾಯವನಿಗೆ AC ಸಾಯಿಸಿದ್ರೇನು, DC ಸಾಯಿಸಿದ್ರೇನು, ಬ್ಯಾಟ್ರಿಯಿಂದ ಸಾಯಿಸಿದ್ರೇನು, ಏನು ವ್ಯತ್ಯಾಸ ಆಗುತ್ತೆ? ಮರಣ ಎರಡರಲ್ಲೂ ಸಂಭವಿಸ್ತದೆ. ಗಮನಿಸಿ, ನಾವು ಆ ರಸ್ತೆಯಲ್ಲಿ ಸತ್ರೇನು, ಅರಮನೆಯಲ್ಲಿ ಸತ್ರೇನು, ಸಿಂಹಾಸದ ಮೇಲೆ ಇದ್ಕೊಂಡು ಸತ್ರೇನು, ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಸತ್ರೇನು, AC ಮತ್ತೆ DC ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕೆ?
ಮರಣ ಅಂತೂ ಸಂಭವಿಸೇ ಸಂಭವಿಸ್ತದೆ. ಭಿಕ್ಷಕನು ಕೂಡ ನಡುಗ್ತಾ ಇದ್ದಾನೆ. ಒಬ್ಬ ಚಕ್ರವರ್ತಿಯು ಕೂಡ ನಡುಗ್ತಾನೆ ಇರ್ತಾನೆ. ಯಾಕೆ? ನಾಶವಾಗುವ ಸಮಯ, ಬಿಟ್ಟು ಹೋಗುವ ಸಮಯ ಎಲ್ಲರಿಗೂ ಇದೆ. ಇರುವುದು ಒಂದೇ ಭಯ. ಏನದು? ನಾನು ಸಾಯಬಾರ್ದು, ನಾನು ಯಾವಾಗಲೂ ಕೂಡ ಇರ್ಬೇಕು. ಉಳಿದ ಎಲ್ಲ ಭಯಗಳು ಇದರ ಸುತ್ತಮುತ್ತಲು ಕೂಡ ಇರ್ತವೆ. ಸುತ್ತಮುತ್ತಲು ಹುಟ್ಕೊಳ್ತಾವಷ್ಟೆ. ಹಣದ ಕಳ್ಕೊಳ್ಳೋ ಭಯ. ಯಾಕೆ? ಹಣ ನಮ್ಮನ್ನ ರಕ್ಷಿಸ್ತದೆ. ಹಣ ಇಲ್ಲದೆ ಇದ್ರೆ ನಾನು ಹೇಗೆ ಬದುಕಲಿ? ಮಿತ್ರನನ್ನ ಕಳೆದುಕೊಳ್ತಕ್ಕಂತಹ ಭಯ. ಯಾಕೆ? ಆಪತ್ತಿನಲ್ಲಿ ಮಿತ್ರ ಜೊತೆ ಆಗ್ತಾನೆ, ರಕ್ಷಣೆಯನ್ನ ಕೊಡ್ತಾನೆ. ಒಂಟಿಯಾಗಿ ಹೇಗೆ ಬದುಕೋದು? ಗಮನಿಸಿ, ನಮಗೆ ಎಲ್ಲೆಲ್ಲಿ ಭಯ ಇದೆಯೋ ಅಲ್ಲೆಲ್ಲ ಭಯದ ಹಿಂದೆ ಮರಣ ಭಯ ಅನ್ನೋಂಥದ್ದು ಅಡಕೊಂಡಿದೆ. ಪ್ರತಿಯೊಂದು ಭಯದ ಹಿಂದೆ ಮರಣದ ಒಂದು ಮುಖ ಇದೆ. ಮನುಷ್ಯ ಅಂತಕ್ಕಂಥವ್ನು ಎಷ್ಟು ಭಯಭೀತನಾಗಿದ್ದಾನೆ ಅಂತಂದ್ರೆ, ನಾನು ಸಾಯ್ತೇನೆ ಅನ್ನೋದೇ ಅವನದನ್ನ ಮರೀಲಿಕ್ಕೆ ಬಯಸ್ತಾನೆ. ಅದಕ್ಕಾಗಿ ನಾವು ಸ್ಮಶಾನನ ಊರು ಹೊರಗಡೆ ಮಾಡ್ತೀವಿ. ಅದ್ರೇನ್ ಮಾಡೋದು? ಮೃತ್ಯು ಜೀವನದ ಮಧ್ಯದಲ್ಲಿದೆ, ಸ್ಮಶಾನ ಊರು ಹೊರಗಿದೆ. ಸಾವು, ಮೃತ್ಯು ಮಾರ್ಕೆಟ್ ಅಲ್ಲಿದೆ, ಆದ್ರೆ ಸ್ಮಶಾನ ಹೊರಗಿದೆ. ಕ್ಷಣ ಕ್ಷಣವೂ ಕೂಡ ನಮ್ಮ ಜೀವನದಲ್ಲಿ ಮೃತ್ಯು ಘಟಿಸ್ತಾ ಇದೆ. ಗಮನಿಸಿ, ನೀವು ಅನಿವಾರ್ಯವಾಗಿ ಯಾವಾಗ್ಲೂ ಒಂದ್ಸರಿ ನಾವು ಮಿತ್ರನನ್ನ, ಪ್ರಿಯನನ್ನ ಬೀಳ್ಕೊಟ್ಟಿಗೆ ಹೋಗ್ಬೇಕಾಗತ್ತಲ್ಲ, ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಬೇಗ ಓಡಿ ಬರ್ತೀವಿ. ಯಾಕೆ? ಅಲ್ಲಿ ಹೋದ್ರೆ ಎದೆ ಗಡ 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 ನಡುಗ್ತದೆ. ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಒಂಟಿಯಾಗಿ ಯಾರು ಅಲ್ಲಿ ಹೋಗೋದಿಲ್ಲ. ಯಾಕೆ? ಯಾವುದೋ ಭೂತ ಇದೆ, ಪ್ರೇತ ಇದೆ, ಇನ್ನೇನೋ ಇದೆ, ಇಲ್ಲ. ಯಾಕೆ? ಸ್ಮಶಾನವನ್ನ ನೋಡಿದ ಕೂಡಲೇ ನಮಗೆ ನಮ್ಮ ಮರಣದ ನೆನಪಾಗ್ತದೆ. ಸ್ಮಶಾನ ನಮ್ಮ ಮರಣದ ಸಂಕೇತ. ಯಾಕೆ? ಎಂದಿದ್ರು ಇವತ್ತಲ್ಲ ನಾಳೆ ಇಲ್ಲಿ ಬರ್ಲೇಬೇಕು. ಇವತ್ತಿಲ್ಲ ನಾಳೆ ಇರ್ಬೋದು, ನಾಳೆ ಇಲ್ಲ ನಾಡಿದ್ದಿರ್ಬೋದು, ನಾಡಿದ್ದಿಲ್ಲ ಆಚೆ ನಾಡಿದ್ದಿರ್ಬೋದು. ಆದ್ರಿಂದ ತಮ್ಮ ಪ್ರಿಯ ಜನರನ್ನ ಆದಷ್ಟು ಬೇಗ ಇಲ್ಲಿ ತಲುಪಿಸಿ ಬೇಗ ವಾಪಸ್ ಓಡಿ ಹೋಗ್ತಾರೆ. ಇಲ್ಲೇ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರಿಂದ ನಾವು ಮರಣವನ್ನ ಅಡಗಿಸಿಡ್ತೀವಿ, ಬಚ್ಚಿಡ್ತೀವಿ, ದೂರದಲ್ಲಿಡ್ತೀವಿ. ಒಂದು ಹೊದಿಕೆಯನ್ನು ಹೊಚ್ಚಿ ಮುಚ್ಚಿಡುವ ಪ್ರಯತ್ನವನ್ನು ಮಾಡ್ತೀವಿ. ಒಂದು ವೇಳೆ ಏನಾದ್ರೂ ಒಂದು ಶವ ಯಾತ್ರೆ ಹೋಗ್ತಾ ಇದ್ರೆ ತಾಯಿ ಮಕ್ಕಳನ್ನ ಒಳಗಡೆ ಕರೆದು ಬಾಗಿಲನ್ನು ಮುಚ್ಚುತ್ತಾಳೆ. ಯಾಕೆ? ಮರಣದ ವಿಷಯ ಮಕ್ಕಳಿಗೆ ತಿಳಿಬಾರದು. ಯಾಕೆ? ಅಡಗಿಸಿಡೋದ್ರಿಂದ ಏನ್ ಲಾಭ ಇದೆ? ಇರೋದದು, ಅದನ್ನು ಬಚ್ಚಿಡ್ಲಿಕ್ಕೆ ಸಾಧ್ಯನೇ? ಎಷ್ಟು ವಿಚಿತ್ರ ಇದೆ ಅಂತಂದ್ರೆ, ಎಷ್ಟೇ ಬಚ್ಚಿಡುವ ನಾವು ಪ್ರಯತ್ನವನ್ನ ಮಾಡಿದ್ರು ಕೂಡ ಒಂದು ದಿವಸ ಸಾವು ಕಂಡೇ ಕಾಣುತ್ತದೆ. ಏನೇನೋ ಮಾಡ್ತಾ ಇರ್ತೀವಿ ಜೀವನದಲ್ಲಿ. ಎಷ್ಟು ವಿಚಿತ್ರ ಗೊತ್ತಾ? ಯಾವ ವ್ಯಕ್ತಿ ಭಯ ಪಡ್ತಾನೆ ಅವನು ಹೇಳ್ತಾನೆ ಆತ್ಮ ಅಮರ ಸತ್ಯಂ ಧ್ಯಾನಮನಂತಂ ಬ್ರಹ್ಮ ಅಂತ ಹೇಳ್ತಾನೆ. ಅವನಿಗೆ ಅನುಭವ ಇದೆ ಅಂತ ಅರ್ಥ ಅಲ್ಲ. ಅಥವಾ ಯಾವುದೇ ಗುರುಗಳ ಸಾಂಗತ್ಯದಲ್ಲಿ ಅದನ್ನ ಕಲ್ತಿದ್ದಾನೆ ಅಲ್ಲ, ಅದು ಕೂಡ ಅರ್ಥ ಅಲ್ಲ. ಮತ್ತೆ ಅವನ ಹೃದಯ ಭಯಭೀತವಾಗಿದೆ. ಆ ಭಯಕ್ಕೆ ಒಂದು ಆಸರೆ ಬೇಕಾಗಿದೆ. ಆತ್ಮ ಅಮರ, ದೇಹ ಮಾತ್ರ ಸಾಯೋದು. ಇಲ್ಲಿ ನಾನು ಯಾವಾಗಲೂ ಕೂಡ ಇರ್ತಕ್ಕಂಥವನು, ನಾನು ಒಳ್ಳೆದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಿದು? ಇದೊಂದು ದೊಡ್ಡ ಸಿದ್ಧಾಂತ. ಇದು ನಮಗೊಂದು ಆಸರೆಯನ್ನ ನೀಡುತ್ತದೆ. ಹೀಗಾಗಿ ನಾವು ಮರಣವನ್ನ ಅಡಗಿಸಿಡುವ ಪ್ರಯತ್ನವನ್ನ ಮಾಡ್ತೀವಿ. ಕೊನೆಗೆ
ನಾನಂತೂ ಸಾಯಲ್ಲಪ್ಪ. ಏನೋ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋದಷ್ಟೇ. ನಾನು ನಾನೊಂದು ಪ್ರಯಾಣಿಕ. ಇಲ್ಲಿದ್ದೇನೆ, ಮುಂದೆ ಹೋಗ್ತೇನೆ. ಒಂದು ಆಂತರಿಕ ನಂಬಿಕೆಯ ಉಪಾಯವನ್ನ ಕಂಡುಹಿಡಿತೀವಿ. ಇದು ನಿಜವಾಗ್ಲೂ ನಮಗೆ ತಿಳಿದಿದ್ರೆ, ಸ್ಪಷ್ಟವಾಗಿದ್ರೆ ವಿಷಯ ಬೇರೆ. ಆದ್ರೆ ಅದು ನಮ್ಗೆ ತಿಳಿದಿಲ್ಲ. ಮತ್ತೆ ಯಾರಿಗೆ ತಿಳಿದಿದೆಯೋ ಅಂತವನಿಗೆ ಮರಣ ಭಯವೇ ಇರೋದಿಲ್ಲ. ಆದ್ರೆ ಮರಣ ಭಯದಿಂದಲೇ ನಾವು ಆತ್ಮ ಅಮರ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ. ಈ ಸಿದ್ಧಾಂತವನ್ನು ಹಿಡ್ಕೊಂಡು ಕೂತ್ಕೊಂಡಿರೋದೇ ಮರಣ ಭಯಕ್ಕೋಸ್ಕರ. ಗಮನಿಸಿ ನೀವು, ಹೆಣ ಉರಿತಾ ಇರತ್ತೆ, ನಾನು ಉರಿಯೋದಿಲ್ಲ. ದೇಹ ಬಾಣಗಳಿಂದ ಚುಚ್ಚಲ್ಪಡ್ತದೆ, ನಾನು ಚುಚ್ಚಲ್ಪಡೋದಿಲ್ಲ. ಭಯದ ಕಾರಣದಿಂದ ಈ ಶ್ಲೋಕವನ್ನ ನೀವು ಹೇಳ್ತಾ ಕೂತ್ಕೊಂಡ್ರೆ, ಭಯದ ಕಾರಣದಿಂದ ನೀವು ಧರ್ಮವನ್ನು ಹಿಡ್ಕೊಂಡ್ರೆ, ಗಮನಿಸಿ, ಧರ್ಮ ಯಾರಿಗೆ ಸಿಗುತ್ತೆ ಗೊತ್ತಾ? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಭಯ ಇಲ್ವಾ, ನಿರ್ಭಯತ್ವವಿದೆ. ಇದೊಂದು ಬಹಳ ಕಷ್ಟವಾಗಿರ್ತಕ್ಕಂಥ ವಿಷಯ. ಪ್ರಪಂಚದಲ್ಲಿ 2 ರೀತಿಯ ಧಾರ್ಮಿಕರಿದ್ದಾರೆ. ಮೊದಲನೇದು ಅಭಯದ ಕಾರಣದಿಂದ ಧರ್ಮವನ್ನ ಪಡೆದವರು, ನಿರ್ಭಯತ್ವ ಕಾರಣದಿಂದ ಧಾರ್ಮಿಕರಾದವರು. ಅಭಯದ ಕಾರಣದಿಂದ ಮರಣದ ಒಳಗಡೆಗೆ ಇಣುಕು ನೋಡಿ ಅದರೊಳಗಡೆಗೆ ಅಮೃತವೂ ಕೂಡ ಅಡಗಿದೆ ಅಂತ ಯಾರು ಕಂಡುಕೊಂಡಿದ್ದಾರೋ ಅವರು. ಇನ್ನೊಬ್ಬ ಭಯದ ಕಾರಣದಿಂದ ಮೊಣಕಾಲೂರಿ, ದೇವಸ್ಥಾನ, ಮಸೀದಿ, ಚರ್ಚು ಅಲ್ಲೆಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥ ಜನ, ಅವರು ಮೇಲ್ನೋಟಕ್ಕೆ ಧಾರ್ಮಿಕರ ಹಾಗೆ ಕಾಣಿಸ್ತಾರೆ. ಆದ್ರೆ ಅವ್ರ ಬಾಗಿ ನಮಸ್ಕಾರ ಮಾಡ್ತಾ ಇರೋದು ಭಯದಿಂದಾಗಿ. ಅವರು ಹೇಳ್ತಾ ಇರೋದು, ಭಗವಾನ್ ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನನ್ನನ್ನು ಕೈ ಬಿಡ್ಬೇಡ. ಭಗವಂತ ನಮ್ಮ ಒಳಗಡೆ ಇದ್ದಾನೆ, ಇನ್ನು ಗೊತ್ತಿಲ್ಲ. ಅವರು ಯಾರನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೋ ಆ ಭಗವಂತ ಪ್ರಾರ್ಥನೆ ಮಾಡುವವರ ಒಳಗಡೆಗೆ ಇದ್ದಾನೆ. ಇನ್ನು ಅವನಲ್ಲಿ ಪ್ರಾರ್ಥನೆ ಮಾಡೋದೇನಿದೆ? ಯಾರ ಮುಂದೆ ಮೊಣಕಾಲೂರಿ ನಾವು ಬಾಗ್ತಾ ಇದ್ದೇವೋ ಆ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನಾವೇ ಆಗಿದ್ದೇವೆ. ನಮಸ್ಕಾರವನ್ನ ಮಾಡೋದ್ರಿಂದ ಏನು ಆಗೋದಿಲ್ಲ. ಮತ್ತೆ ಒಂದು ವೇಳೆ ಅಂತರ್ಮುಖವಾಗೋದ್ರಿಂದ ಏನಾದ್ರೂ ಸಾಧ್ಯ. ನೀವು ದೀರ್ಘದಂಡ ನಮಸ್ಕಾರ ಮಾಡ್ತೀನಿ, ಬಗ್ಗಿಸ್ತೀನಿ. ಒಂದು ವೇಳೆ ನಿಮ್ಮ ಅಂತಃಕರಣವನ್ನ ಅಂತರ್ಮುಖಗೊಳಿಸಿಕೊಳ್ತೀರೋ ಏನಾದ್ರೂ ಸಾಧ್ಯ. ಬರೇ ಕೈ ಮುಗಿಯೋದ್ರಿಂದ ಈ ಜಗತ್ತಿನಲ್ಲಿ ಏನೂ ಕೂಡ ಆಗೋದಿಲ್ಲ. ಅಂತಃಕರಣದ ಒಳಗಡೆಗೆ ಪ್ರಾಣ ಶಕ್ತಿ ವಿಭಜನೆ ಆಗೋಗಿದೆ, ಅದನ್ನ ಜೋಡಿಸ್ಬೇಕು. ಅದಕ್ಕಾಗಿ ನಾವು ಕೈ ಮುಗಿಯುವಂಥದ್ದು ಕೇವಲ ಒಂದು ಸಂಕೇತ ಮಾತ್ರ. ನಮ್ಮ ಒಳಗಡೆಗೆ ತುಂಡು ತುಂಡಾಗಿರ್ತಕ್ಕಂಥ ಏನು ಮನಸ್ಸಿದೆ ಅದನ್ನ ಒಂದು ಮಾಡಬೇಕು. ಅಂದಾಗ ಮಾತ್ರ. ಹೌದಲ್ಲ? ವಿಚಾರ ಮಾಡಿ. ನಮಸ್ಕಾರವಾಗಿರ್ತಕ್ಕಂಥ ಆಳವಾದಂಥ ಅರ್ಥ ಒಳಗೆ ಹೊರಗೆ ನಾನು ನೀನು ಅನ್ನೋಂಥದ್ದು ಎರಡಿಲ್ಲ, ಒಂದೇ. ಅಲ್ಲಿ ದ್ವಂದ್ವ ಇಲ್ಲ, ಅಲ್ಲಿ ದ್ವೈತ ಅನ್ನೋಂಥದ್ದಿಲ್ಲ. ಈ 2 ಕೈಗಳು ದ್ವೈತದ ಸಂಕೇತ. ಇದನ್ನ ಒಂದು ಮಾಡಿದಾಗ ಅಲ್ಲಿ ಒಂದೇ, ಇನ್ನೊಂದು ಅನ್ನೋಂಥದ್ದು ಇಲ್ಲ. ಇದನ್ನ ಯೋಗ ಅಂತ ಹೇಳಿ ಕರೆಯೋದು. ಯೋಗ ಅಂತಂದ್ರೆ ಪರಮಾತ್ಮನ ಜೊತೆಗೆ ಹೋಗಿ ಸೇರೋದಲ್ಲ, ಜೋಡಣೆ ಮಾಡ್ಕೊಳ್ಳೋದಲ್ಲ. ಮತ್ತೆ ತನ್ನೊಳಗೆ ತಾನು ಒಂದಾಗುವಂಥದ್ದು. ಯಾವತ್ತು ನಾವು ನಮ್ಮ ಒಳಗಡೆಗೆ ಒಂದಾಗ್ತೀವೋ ತತ್ಕ್ಷಣನೇ ನಾವೇ ಭಗವಂತನಾಗ್ತೀವಿ.
ಒಬ್ಬ ವ್ಯಕ್ತಿ ಭಯದಿಂದ ಆತ್ಮ ಅಮರ ಅಂತಕ್ಕಂಥ ಜ್ಞಾನವನ್ನ ಪಡಿತಾನೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಭಯದ ಕಾರಣದಿಂದ ಈ ಸಿದ್ಧಾಂತವನ್ನು ಹಿಡ್ಕೊಂಡು ಓಡಾಡ್ತಾನೆ. ಈ ಸಿದ್ಧಾಂತ ಒಂದು ಭದ್ರತೆಯನ್ನೇನೋ ನೀಡುತ್ತದೆ, ಆಶ್ವಾಸನೆಯನ್ನ ಖಂಡಿತವಾಗ್ಲೂ ಕೂಡ ಕೊಡುತ್ತೆ, ಸಾಂತ್ವನವನ್ನ ಖಂಡಿತವಾಗಿಯೂ ಕೂಡ ಕೊಡುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಹೆದರಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಮರಣದ ಭಯದಿಂದ ನಾವು ಮರಣವನ್ನ ಅಡಗಿಸಿಟ್ಟಿದ್ದೇವೆ. ಮರಣದ ಭಯದಿಂದಾಗಿಯೇ ನಾವು ಮರಣವನ್ನ ಮುಂದೂಡ್ತಾ ಇದ್ದೀವಿ. ನಡುವೆ ಪರದೆಗಳನ್ನು ಹಾಕಿದ್ದೀವಿ. ಯಾವಾಗ ನಾವು ಮರಣವನ್ನ ಅಡಗಿಸಿ ಇಡ್ತೇವೋ ಆಗ್ಲೇ ನಮ್ಗೆ ಅರ್ಥವಾಯಿತು ಏನದು ಕಾಮವನ್ನ ಅಡಗಿಸಿ ಇಡಬೇಕಾಗುತ್ತದೆ ಅಂತ. ಯಾಕೆಂದ್ರೆ ಕಾಮ ಮತ್ತು ಮರಣ ಜೀವನದ ಎರಡು ತುದಿಗಳು. ಆದ್ರಿಂದ ಇಡೀ ಜಗತ್ನಲ್ಲಿ ಕಾಮ ವಾಸನೆಯನ್ನ ದಮನ ಮಾಡ್ತಾರೆ. ಯಾಕೆಂತಂದ್ರೆ ಇದು ಬಹಳ ಸರಳ, ಬಹಳ ಸ್ಪಷ್ಟವಾದಂತಹ ತರ್ಕ. ಒಂದು ದಂಡ ಇದೆ, ಆ ದಂಡದ ಒಂದು ತುದಿ ನಿಮ್ಗೆ ತಿಳಿದಿದ್ರೆ ಇನ್ನೊಂದು ತುದಿಗೆ ಹೋಗ್ಲಿಕ್ಕೆ ಮನಸ್ಸಾಗುತ್ತೆ. ಇನ್ನೊಂದು ತುದಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ನೀವು ಬಯಸ್ತೀವಿ. ನಾವು ಅಲ್ಲ, ಎಲ್ರು ಕೂಡ ಬಯಸ್ತಾರೆ ಅದನ್ನ. ದಂಡದ ಒಂದು ತುದಿಯನ್ನ ಮರಿಬೇಕು ಅಂದ್ರೆ ಇನ್ನೊಂದು ತುದಿಯನ್ನು ಕೂಡ ಮರೆಯೋದೇ ಸೂಕ್ತ. ಒಂದು ನೆನಪಿದ್ರೆ ಇನ್ನೊಂದು ನೆನಪಿದ್ದೇ ಇರುತ್ತೆ. ಯಾಕೆ ಈ ತುದಿಯೇ ಆ ತುದಿಯನ್ನ ನೆನಪು ಮಾಡ್ಕೊಡ್ತಾ ಇರುತ್ತೆ. ಒಂದನ್ನ ನೀವು ಮರೀಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಇನ್ನೊಂದನ್ನ ಹೇಗೆ ಮರೆಯೋದು? ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಗಮನಿಸಿ, ಇಡೀ ಜಗತ್ತು ಕಾಮ ವಾಸನೆಯಿಂದ ತುಂಬಿಕೊಂಡಿದೆ. ಕಾಮ ವಾಸನೆಯ ದಮನದಲ್ಲಿ ಇಷ್ಟೊಂದು ಆಸಕ್ತಿ ಯಾಕೆ? ಬಹಳ ಸ್ಪಷ್ಟವಾಗುತ್ತೆ. ವಿಶೇಷವಾಗಿ ನಾವು ಯಾರನ್ನ ಧಾರ್ಮಿಕ ವ್ಯಕ್ತಿ ಅಂತ ಹೇಳಿ ನಾವು ಕರೀತೇವೋ ಆ ಜನ ಕಾಮ ವಾಸನೆಯ ದಮನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಯಾಕೆ? ಆ ದಮನದ ಹಿಂದಿನ ರಹಸ್ಯ ನಮ್ಮನ್ನೇನು ಧಾರ್ಮಿಕರು ಅಂತ ಹೇಳಿ ಕರೀತಾರಲ್ಲ ಜನ, ಅವರೆಲ್ಲ ಹೆದರು ಪುಕ್ಳು. ಯಾಕೆ? ಅವರು ಸಾವಿಗೆ ಹೆದರ್ತಾ ಇದ್ದಾರೆ. ಅದಕ್ಕಾಗಿ ಬ್ರಹ್ಮಚರ್ಯದ ಮಾತುಗಳನ್ನು ಆಡ್ತಾರೆ. ಯಾಕೆ? ಮರಣಕ್ಕೆ ಹೆದರ್ತಾ ಇದ್ದಾರೆ. ವಾಸನೆಯನ್ನ ನಾಶ ಮಾಡೋದ್ರಲ್ಲಿ ಅವರು ತೊಡಗಿದ್ದಾರೆ. ಅವರ ತರ್ಕ ಬಹಳ ಸ್ಪಷ್ಟವಾಗಿದೆ. ಅವರ ಗಣಿತ, ಮ್ಯಾಥಮೆಟಿಕ್ಸ್ ಬಹಳ ನೇರ, ಸ್ಟ್ರೈಟ್. ಇನ್ನೊಂದು ತುದಿಯನ್ನ ನಾವು ಪಾರಾಗಬೇಕು, ಹಾಗಾದ್ರೆ ಮೊದಲ ತುದಿಯನ್ನೇ ನಾವು ನಾಶ ಮಾಡಬೇಕು. ಆಗ ಎರಡೂ ವಿಷಯಗಳಿಂದ ನಮಗೆ ಮುಕ್ತಿ ಸಿಗುತ್ತೆ. ಕಣ್ಣು ಮುಚ್ಕೊಳ್ಳೋದ್ರಿಂದ ಉಷ್ಟ್ರ ಪಕ್ಷಿ ಮರಳಿನಲ್ಲಿ ತಲೆಯನ್ನ ಮುಚ್ಚಿಟ್ಕೊಳ್ಳುತ್ತಂತೆ. ಅದೇ ಸತ್ಯದಿಂದ ಯಾರಾದ್ರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ? ಸತ್ಯವನ್ನು ನಾವು ಕಣ್ಣು ತೆರೆದೇ ನೋಡಬೇಕು. ಎಷ್ಟು ಕಣ್ಣನ್ನ ನಾವು ಮುಚ್ಕೊಳ್ತೀವೋ ಅಷ್ಟು ಸಂಕಷ್ಟಕ್ಕೆ ಈಡಾಗುತ್ತೀವಿ. ಎಷ್ಟು ಕಣ್ಣನ್ನ ತೆಗಿತೇವೋ ಅಷ್ಟು ಸಂಕಷ್ಟದಿಂದ ನಮಗೆ ಮುಕ್ತಿ ಅನ್ನೋಂಥದ್ದು ಸಿಗುತ್ತದೆ. ಮರಣ ಅನ್ನೋಂಥದ್ದು ನೆನಪಾಗಬಾರ್ದು, ಮೃತ್ಯು ಅನ್ನೋಂಥದ್ದು ನಮಗೆ ನೆನಪಾಗಬಾರ್ದು ಅಂತಕ್ಕಂಥ ಒಂದು ಕಾರಣಕ್ಕೆ ನಾವು ಕಾಮ ವಾಸನೆಯನ್ನ ಮರೆಯುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸ್ಮಶಾನವನ್ನ ಊರಿನ ಹೊರಗೆ ಬಚ್ಚಿಡ್ತೀವಿ. ರಾತ್ರಿಯ ಕತ್ತಲಿನಲ್ಲಿ ಕಾಮ ವಾಸನೆಯನ್ನ ಅಡಗಿಸಿಡ್ತೀವಿ. ಹಗಲಿನಲ್ಲಿ ಮಾರ್ಕೆಟ್ನಲ್ಲಿ ಓಡಾಡೋ ಜನರನ್ನ, ಕಾಲೇಜ್ನಲ್ಲಿ ಓದಿಸ್ತಾ ಇರ್ತಕ್ಕಂಥ ಜನರನ್ನ, ಲೀಡರ್ಸನ್ನ ನೋಡಿ, ಇವರ ಜೀವನದಲ್ಲಿ ಕಾಮವಾಸನೆ ಇರಬಹುದು. ಆ ರೀತಿಯಲ್ಲಿ ವಿಚಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಎಲ್ಲವೂ ಕೂಡ ಸ್ವಚ್ಛ, ಎಲ್ಲವೂ ಕೂಡ ಶುದ್ಧ, ಎಲ್ಲವೂ ಕೂಡ ಕಾಮ ಕಾಣಿಸೋದೇ ಇಲ್ಲ. ಹೊರಗಡೆಯ ಜೀವನವನ್ನು ಮಾತ್ರ ನಾವು ನೋಡ್ತೀವಿ.
ಯಾರೊಬ್ಬ ಸಾಹಿತಿ ಬಹಳ ಚೆನ್ನಾಗಿ ಹೇಳ್ತಾನೆ, ಮಂಗಳ ಗ್ರಹದಿಂದ ಯಾರಾದರೂ ಪ್ರಯಾಣಿಕ ಬಂದು ಒಂದು ದಿನ ಅಧ್ಯಯನ ಮಾಡಿ ಮರಳಿದ್ರೆ ಜನರ ಜೀವನದಲ್ಲಿ ಕಾಮ ವಾಸನೆ ಇದೆ ಅನ್ನೋದೇ ಅವನಿಗೆ ಗೊತ್ತಾಗೋದಿಲ್ಲ. ಯಾಕೆ? ಯಾಕಂದ್ರೆ ಜನ ಮಾರ್ಕೆಟ್ಗೆ ಹೋಗೋದು, ವ್ಯಾಪಾರ ಮಾಡೋದು, ಅವ್ರು ಮಾತಾಡ್ಕೊಳ್ಳೋದು, ಪುಸ್ತಕವನ್ನು ಓದೋದು, ಪೂಜೆಯನ್ನು ಮಾಡುವಂಥದ್ದು, ಹೆಣ್ಣುಗಳನ್ನು ಹೂಳೋದು ಎಲ್ಲ ಅವನು ನೋಡ್ತಾನೆ. ಆದರೆ ಜೀವನದ ಜನನ ಹೇಗಾಗುತ್ತದೆ ಆ ವಿಷಯ ಮಂಗಳ ಗ್ರಹದವನಿಗೆ ಗೊತ್ತಾಗೋದಿಲ್ಲ, ಅಪರಿಚಿತವಾಗಿ ಉಳಿದು ಬಿಡ್ತದೆ. ಯಾಕೆಂದ್ರೆ ಅದ ನಾವು ಅಷ್ಟೊಂದು ಬಚ್ಚಿಟ್ಟಿದ್ದೀವಿ, ಯಾರಿಗೂ ಕೂಡ ತಿಳಿಯದ ಹಾಗೆ ಮುಚ್ಚಿಟ್ಟಿದ್ದೀವಿ ನಾವು. ಕಾಮ ವಾಸನೆಯನ್ನ ನಾವು ಅಡಗಿಸಿಟ್ಟಿದ್ದೇವೆ. ಯಾಕೆ? ಮೃತ್ಯು ಅನ್ನೋದು ಕಾಣಿಸಬಾರದು. ಒಂದನ್ನ ತೆಗೆದಿಟ್ರೆ ಇನ್ನೊಂದು ತನ್ನಿಂದ ತಾನೇ ಹೊರಗೆ ಬಂದ್ಬಿಡುತ್ತೆ, ತನ್ನಿಂದ ತಾನೇ ಬಹಿರಂಗವಾಗಿಬಿಡ್ತದೆ ಅಲ್ಲ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವನೇನ್ ಮಾಡಿದ, ಕಾಮ ವಾಸನೆಯನ್ನ ಬಹಿರಂಗಪಡಿಸ್ಲಿಕ್ಕೆ ಆರಂಭ ಮಾಡಿದ. ಯಾಕಂತಂದ್ರೆ ಮಾನವನ ರೋಗಗಳಿಗೆ 90% ಕಾರಣ ಅವನ ಕಾಮವಾಸನೆಯ ದಮನವೇ. ಅವನಿಗನ್ನಿಸ್ತು, ಹುಚ್ಚಾಸ್ಪತ್ರೆಗಳಲ್ಲಿ ಕುಳಿತಿರ್ತಕ್ಕಂತಹ ಜನರನ್ನ ಅವನು ನೋಡಿದಾಗ ಅವರಲ್ಲಿ 90% ಜನ ಕಾಮವಾಸನೆಯ ರೋಗದಿಂದಲೇ ಪೀಡಿತರಾಗಿದ್ರು. ಮೇಲ್ನೋಟಕ್ಕೆ ಕಾಮವಾಸನೆಯಿಂದ ಪೀಡಿತರ ಹಾಗೆ ಕಾಣಿಸದೆ ಇದ್ರೂ ಕೂಡ ಆ 10% ಜನ ಇದಾರಲ್ಲ, ಅವರನ್ನು ಕೂಡ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡಿ ನೋಡಿದಾಗ ಸುಪ್ತ ಮನಸ್ಸಿನ ಆಳದಲ್ಲೂ ಇದೇ ರೋಗವೇ ಇತ್ತು. ಇದೊಂದು ಮಾನಸಿಕ ಹುಚ್ಚುತನ, ಮಾನಸಿಕ ಒಂದು ವಿಕಲತೆ. ಗಮನಿಸಿ, ಹುಟ್ಟೋದು ಕಾಮಾಸಕ್ತಿಯ ತಪ್ಪು ಮಾರ್ಗಗಳಲ್ಲಿ ಸಾಗೋದ್ರಿಂದ. ಫ್ರಾಯ್ಡ್ನನ್ನ ಅವಾಗ ತುಂಬಾ ಜನ ನಿಂದನೆ ಮಾಡಿದ್ರು, ಅವನ ಮೇಲೆ ತುಂಬಾ ಸಿಟ್ಟು ಬಂತು ಎಲ್ಲರಿಗೂ ಕೂಡ. ಮಾನವ ಜನಾಂಗದ ಇತಿಹಾಸದಲ್ಲೇ ಇನ್ನು ಯಾವ ವ್ಯಕ್ತಿಯ ಮೇಲೂ ಯಾರೂ ಇಷ್ಟೊಂದು ಕೋಪಗೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಫ್ರಾಯ್ಡ್ ಮೇಲೆ ಜಗತ್ತಿನ ಜನ ಕೋಪಗೊಂಡ್ರು. ಗಮನಿಸಿ, ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ್ರು, ಅವನ ಮೇಲೂ ಇಷ್ಟೊಂದೇನು ಕೋಪ ಇರಲಿಲ್ಲ. ಸಾಕ್ರಟೀಸ್ಗೆ ವಿಷ ಹಾಕಿದ್ರು, ಇಷ್ಟೊಂದು ಕೋಪ ಅವನ ಮೇಲೆ ಏನಿರಲಿಲ್ಲ. ಸಿಗ್ಮಂಡ್ ಫ್ರಾಯ್ಡ್ ಮೇಲೆ ಎಷ್ಟು ಜನರಿಗೆ ಕೋಪ ಇತ್ತು ಅಂತಂದ್ರೆ, ಇವತ್ತಿನವರೆಗೂ ಮಾನವ ಜನಾಂಗದ ಇತಿಹಾಸದಲ್ಲಿ ಯಾರ ಮೇಲೂ ಅಷ್ಟೊಂದು ಕೋಪ ಇರಲಿಲ್ಲ. ಯಾಕಂದ್ರೆ ಅತ್ಯಂತ ಆಳವಾಗಿರ್ತಕ್ಕಂತಹ ಗಾಯವನ್ನ, ಅತ್ಯಂತ ಆಳವಾದಂತಹ ಬಿಂದುವನ್ನ ಅವನು ಮುಟ್ಟಿದ್ದ. ಕಾಮ ವಾಸನೆಯನ್ನ ಅವನು ಬೆತ್ತಲೆಗೊಳಿಸಿದ್ದ. ಇಡೀ ಜಗತ್ತಿನಲ್ಲಿ ಫ್ರಾಯ್ಡ್ಗೆ ವಿರೋಧ ವ್ಯಕ್ತವಾಯಿತು. ಆದ್ರೆ ಸತ್ಯ ಸಂಗತಿಗಳನ್ನ ವಿರೋಧ ಮಾಡೋದ್ರಿಂದ ಸತ್ಯ ಸತ್ತು ಹೋಗೋದಿಲ್ಲ. ಎಷ್ಟು ವಿರೋಧವಾಯಿತೋ ಅಷ್ಟೇ ಸತ್ಯ ಸಾಬೀತಾಗ್ತಾ ಹೋಯ್ತು. ಎಷ್ಟು ವಿರೋಧವಾಯಿತೋ ಅಷ್ಟೇ ಅವನು ಹೇಳಿದ್ದು ಸರಿ ಅನ್ನೋದು ತಿಳಿದು. ನಮ್ಮ ವಿರೋಧದಲ್ಲಿದ್ದ ಆ ಆಕ್ರೋಶ, ಆವೇಶಕ್ಕೆ ಕಾರಣ ನಮ್ಮ ಮೂಲ ಕೇಂದ್ರ ಬಿಂದುವನ್ನು ಅವನು ಮುಟ್ಟಿದ್ದ ತಿಳಿತು. ಏನನ್ನ ಅಡಗಿಸಿಡ್ಲಿಕ್ಕೆ ಬಯಸಿದ್ವೋ ಅದನ್ನು ಅವನು ಬಿಡಿಸಿಟ್ಟಿದ್ದ. ಅತ್ಯಂತ ಆಳವಾಗಿರ್ತಕ್ಕಂಥ ವಿಷಯವನ್ನು ಅವನು ಶೋಧಿಸಿದ. ಮನುಷ್ಯನ ಇಡೀ ಜೀವನ ಕಾಮ ವಾಸನೆಯಿಂದ ತುಂಬಿಕೊಂಡಿದೆ, ಅದನ್ನು ಅವನು ಕಂಡುಕೊಂಡ. ಬಾಲ್ಯದಿಂದ ಹಿಡಿದು ಅಂದ್ರೆ ಹೆಚ್ಚು ಕಡಿಮೆ ಹುಟ್ಟಿದ ಕ್ಷಣದಿಂದ ಮಗುವಿನ ಜೀವನದಲ್ಲಿ ಕಾಮವಾಸನೆ ಇಲ್ಲ.
ಆದ್ರಿಂದ ಮಗು ನಿರ್ದೋಷಿ, ಅದೊಂದು ಪವಿತ್ರ ಅಂತ ನಾವು ಭಾವಿಸಿದ್ದೆವು. ಆದ್ರೆ ನಮ್ಮ ಕಲ್ಪನೆ ತಪ್ಪು. ಯಾಕೆ? ಹುಟ್ಟಿದ ಮೊದಲ ದಿನದಿಂದ ಕೂಡ ಮಗು ಕಾಮವಾಸನೆಯಿಂದಲೇ ತುಂಬಿಕೊಂಡಿರುತ್ತೆ. ಇದು ಬಹಳ ಸಹಜ, ಇದು ಬಹಳ ಸ್ವಾಭಾವಿಕ. ಯಾಕೆಂತಂದ್ರೆ ಕಾಮವಾಸನೆಯಿಂದಲೇ ಹುಟ್ಟಿರ್ತಕ್ಕಂತಹ ಜೀವ ಕಾಮವಾಸನೆಯಿಂದ ತುಂಬಿಕೊಂಡಿರದೆ ಇನ್ನೇನಾಗಿರ್ಲಿಕ್ಕೆ ಸಾಧ್ಯ? ಗಂಗೋತ್ರಿಯಲ್ಲಿ ಗಂಗೆ ನೀರಿನಿಂದ ತುಂಬೇ ಇರ್ತದೆ. ಆದ್ರೆ ಅದು ಎಷ್ಟೇ ಸಣ್ಣದಾಗಿದ್ರು ನೀರನ್ನು ತುಂಬಿಕೊಂಡೇ ಬರುತ್ತದೆ. ಯಾಕೆ? ನೀರು ಜೀವನದ ಪ್ರವಾಹ. ಹೀಗಾಗಿ ಮಗು ಕಾಮವಾಸನೆಯಿಂದ ಹುಟ್ಟಿದಾಗ ಕಾಮವಾಸನೆಯಿಂದಲೇ ಅದು ತುಂಬಿಕೊಂಡಿರುತ್ತೆ. ಆದ್ರೆ ಆ ಕಾಮವಾಸನೆ ಬಹಳ ಸ್ವಚ್ಛವಾಗಿದೆ. ನಾವು ಅದನ್ನ ಇನ್ನೂ ವಿಕಾರಗೊಳಿಸ್ಲಿಕ್ಕಾಗಿಲ್ಲ. ಅದಕ್ಕಾಗಿ ನಾವೇನಂತೀವಿ ಅದನ್ನ ಪವಿತ್ರ. ಯಾಕೆ? ಕಾಮವಾಸನೆಯಿಂದ ತುಂಬಿಲ್ಲ ಅಂತಲ್ಲ, ಸಮಾಜ ಇನ್ನೂ ಅದನ್ನ ವಿಕೃತಗೊಳಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಅದು ಪವಿತ್ರ. ಈಗಲೂ ನೀವು ಗಂಗೋತ್ರಿಗೆ ಹೋಗಿ, ಗಂಗೋತ್ರಿಯಲ್ಲಿ ಬಹಳ ಶುದ್ಧವಾದ ನೀರಿದೆ. ನದಿ, ಕಸ, ಕಡ್ಡಿ, ಹಾದಿಯ ಪ್ರಯಾಣದಲ್ಲಿ ಮಧ್ಯದಲ್ಲಿ ಸೇರ್ತಕ್ಕಂಥ ಚರಂಡಿ, ಕೊಳಚೆ ಇನ್ನೂ ಅದಕ್ಕೆ ಸೇರ್ಕೊಂಡಿಲ್ಲ. ಯಾಕೆಂದ್ರೆ ಮೂಲದಲ್ಲಿ ಇನ್ನೂ ಬಹಳ ಚಿಕ್ಕದಾಗಿದೆ, ಅದು ಇನ್ನೂ ನದಿ ದೊಡ್ಡದಾಗಿಲ್ಲ. ಯಾಕೆ? ಮೂಲದಲ್ಲಿ ಯಾವಾಗಲೂ ಅಷ್ಟೇ ಎಲ್ಲವೂ ಕೂಡ ಶುದ್ಧ, ಸ್ವಚ್ಛ. ಆದ್ರಿಂದ ಮಗುವಿನ ಕಾಮವಾಸನೆ ತೀರಾ ಶುದ್ಧ ಮತ್ತು ಸ್ವಚ್ಛವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಮಗು ಕೂಡ ಅಷ್ಟೇ, ಮುದುಕನಷ್ಟೇ ಕಾಮದ ಆತುರವಾಗಿರ್ತದೆ. ಅದರ ಕಾಮಾತುರತೆ ರೀತಿ ಬೇರೆ. ಅದರ ಕಾಮಾತುರತೆ ಮೆಲ್ಲ ನಿಧಾನ ವಿಕಸಿತವಾಗ್ತಾ ಹೋಗ್ತದೆ. ಆ ವಿಕಾಸ ಪಕ್ವ ಆಗ್ತಾ ಇದ್ದ ಹಾಗೆ ಮಗುವಿನ ಕಾಮವಾಸನೆ ಅದರ ತುಟಿಗಳಲ್ಲಿ ಕೇಂದ್ರೀಕೃತವಾಗ್ತದೆ. ಮಗು ಬೆಳೀತಾ ಇದ್ದ ಹಾಗೆ ಕಾಮವಾಸನೆ ಆಳವಾಗ್ತಾ ಹೋಗ್ತದೆ. ತುಟಿಯಿಂದ ಜನನೇಂದ್ರಿಯದ ತನಕ್ಕೆ ಬರ್ಲಿಕ್ಕೆ 14-15 ವರ್ಷ, 18 ವರ್ಷ ಬೇಕಾಗುತ್ತೆ. ಯಾರು ಆ ಕಾಮವಾಸನೆಯನ್ನ ಜನನೇಂದ್ರಿಯಕ್ಕೆ ಬರ್ಲಿಕ್ಕೆ ತಡಿತಾರೋ, ಬರದ ಹಾಗೆ ಮಾಡ್ತಾರೋ, ತುಟಿಯಲ್ಲಿ ಉಳ್ದು ಹೋಗುತ್ತೆ. ಅವಾಗ ಅವ್ರು ಬರೀ ಹೆಚ್ಚಾಗಿ ತಿನ್ಲಿಕ್ಕೆ ಶುರು ಮಾಡ್ತಾರೆ, ಸಿಗರೇಟ್ ಕುಡಿತಾರೆ, ಪಾನ್ ಅಗಿತಾರೆ. ವಿಚಿತ್ರವಾಗಿರ್ತಕ್ಕಂಥ ಉಪದ್ರವಗಳು. ಯಾಕೆ? ಕಾಮವಾಸನೆ ತುಟಿಯಲ್ಲಿ ಉಳ್ಕೊಂಡಿದೆ. ಇನ್ನು ಗಮನಿಸಿ, ನಾನು ಹೇಳ್ತಾ ಇಲ್ಲ, ವಿಜ್ಞಾನದ ಸಂಶೋಧನೆ ಇದು. ಯಾಕೆ? ಅವರು ಬೆಳೀಲೇ ಇಲ್ಲ, ಬಾಲ್ಯದಲ್ಲೇ ಉಳ್ಕೊಂಡ್ರು. ಕಾಮದ ಸರಿಯಾದ ಪ್ರಯಾಣ ನಡೀಲೇ ಇಲ್ಲ. ಗಂಗೋತ್ರಿಯಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ಗಂಗೆ ಹಾದಿ ತಪ್ಪೋಯ್ತು. ಕ್ರಮೇಣ ವಾಸನೆ ಆಳವಾಗಿ ಜನನೇಂದ್ರಿಯದ ತನಕ ಬರ್ತದೋ, ಏನು ಕಾಮ ವಾಸನೆ ಸಂಪೂರ್ಣವಾಗಿ ಅಳಿದು ನಿಂತ್ಕೊಂಡಿರುತ್ತೆ. ಗಮನಿಸಿ, ಮನುಷ್ಯನ ಮನಸ್ಸು ಬಹಳ ವಿಚಿತ್ರ. ನಾವು ಇದರ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ಮಾಡ್ಲಿಕ್ಕೆ ಹೋಗಿಲ್ಲ, ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ನಾವು ಬಚ್ಚಿಟ್ಟಿದ್ದೀವಿ. ಇದರ ಬಗ್ಗೆ ವಿಚಾರವನ್ನು ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಶರೀರ ಕಂಪಿಸ್ತದೆ. ಗಮನಿಸಿ, ನೀವು ಕಾಮದ ಆರಂಭ ತುಟಿಯಿಂದ ಆರಂಭವಾದ್ರೆ ಕಾಮದ ವಿಸರ್ಜನೆ ಜನನೇಂದ್ರಿಯದಿಂದ. ಒಂದು ವೇಳೆ ಈ ಶಕ್ತಿ ಏನಾದ್ರೂ ಅಧೋಮುಖ ಕೆಳಗಡೆ ಹರಿಯದೆ ಊರ್ಧ್ವಮುಖದ ಕಡೆಗೆ ಹರಿದ್ರೆ, ಇದೇ ದೇಹದ ಮೂಲಕವೇ ಉಲ್ಟಾ ಊರ್ಧ್ವಮುಖವಾಗಿ ಹರಿಲಿಕ್ಕೆ ಶುರು ಮಾಡಿದ್ರೆ, ಅದನ್ನ ಸಮಾಧಿ ಅಂತ ಕರೀತಾರೆ. ಇದೇ ಶಕ್ತಿ ಊರ್ಧ್ವಗಾಮಿ ಆದ್ರೆ
ಇದೇ ಕಾಮದ ಶಕ್ತಿ ಅಂತರ್ಮುಖಿ ಆದ್ರೆ, ಇದೇ ಕಾಮದ ಶಕ್ತಿ ಶರೀರದ ಮೂಲಕ ಹೊರಗಡೆ ಹೋಗದೆ ಕೇಂದ್ರದ ಕಡೆಗೆ ಬಂದ್ರೆ, ಇದೇ ಕಾಮ ವಾಸನೆ ಪರಮಾತ್ಮನನ್ನ ಅನ್ವೇಷಣೆಯನ್ನ ಮಾಡಲಿಕ್ಕೆ ಒಂದು ಸಾಧನವಾಗುತ್ತದೆ. ಇದೇ ಕಾಮ ವಾಸನೆಯಿಂದಲೇ ನಾವು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾ ಇದ್ದೀವಿ. ಇದೇ ಕಾಮ ವಾಸನೆಯ ಶಕ್ತಿಯಿಂದ ನಮ್ಮ ಜನ್ಮವನ್ನ ಆತ್ಮ ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ಸಾಧ್ಯ. ಆಗ ಮಾತ್ರ ನಮ್ಮ ಜೀವನ ಹೊಸ ಜೀವನ ಆಗ್ತದೆ. ಆದ್ರೆ ಇದರಿಂದ ಆಡ್ತಾ ಇರ್ತಕ್ಕಂಥ ಆಟ ಕಾಮವಾಸನೆ ಇದೆ. ಮಕ್ಕಳಿಗೆ ನಾವು ಸುಳ್ಳು ಹೇಳ್ತೀವಿ, ಏನು ಅವರು ನಿರ್ದೋಷಿಗಳು, ಅವರನ್ನ ಸಾಧ್ಯ ಆದಷ್ಟು ನಿರ್ದೋಷಿಗಳಾಗಿ ಇಡುವ ಪ್ರಯತ್ನವನ್ನ ಮಾಡ್ತೀವಿ. ಈ ನಿರ್ದೋಷಿ ಮಾಡುವ ಈ ಪ್ರಯತ್ನ ಇದರಲ್ಲೇ ಸುಳ್ಳಿನ ಜನನವಾಗುತ್ತದೆ. ಸಿಗ್ಮಂಡ್ ಫ್ರಾಯ್ಡ್ ಈ ಸುಳ್ಳನ್ನ ಕತ್ತರಿಸಿ ಹಾಕಿದ. ಆದ್ರಿಂದ ಅವನಿಗೆ ಬಹಳ ದೊಡ್ಡ ವಿರೋಧ ವ್ಯಕ್ತವಾಯಿತು. ಮನುಷ್ಯ ಯಾರೋ ಒಬ್ಬ ರಾಕ್ಷಸ ಅಥವಾ ಸೈತಾನನ ಅವತಾರ ಅಂತ ಜನರಿಗೆ ಅನಿಸ್ತು. ಯಾರು? ಈ ಫ್ರಾಯ್ಡ್. ಯಾಕಂದ್ರೆ ಹೀಗೆ ಬಿಟ್ರೆ ಅವನು ಎಲ್ಲ ಧರ್ಮಗಳನ್ನ ನಾಶ ಮಾಡಿಬಿಡ್ತಾನೆ ಅನಿಸ್ತು. ಶುದ್ಧ ಪವಿತ್ರವಾದಂತಹ ಮಕ್ಕಳಲ್ಲೂ ವಾಸನೆ ಇದೆ ಅಂತ ಹೇಳ್ತಾನಲ್ಲ, ಕಾಮ ಇದೆ ಅಂತ ಹೇಳ್ತಾನಲ್ಲ. ಆದ್ರೆ ಫ್ರಾಯ್ಡ್ ಹೇಳ್ದ, ಕೇವಲ ಮಗುವಿನಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಇದೆ. ತಾಯಿಯ ಅಂತಃಕರಣದ ಒಳಗಡೆಗೂ ಕೂಡ ಮಗನ ಬಗ್ಗೆ ವಾಸನೆ ಇರುತ್ತೆ. ಯಾವ ತಾಯಿ ನಿಜವಾಗಿಯೂ ಕೂಡ ವಿಕೃತಗೊಂಡಿಲ್ವೋ, ಗಮನಿಸಿ, ಮನುಷ್ಯನ ಮನಸ್ಸು ಬಹಳ ವಿಚಿತ್ರ. ಮನವೇ ಪರಮ ಅದ್ಭುತವೋ ಮಂಕುತಿಮ್ಮ ಅಂತಾರೆ ಪೂಜ್ಯ ಟಿ.ಬಿ.ಜಿ. ಗಮನಿಸಿ, ಮಗು ತಾಯಿಯ ಹಾಲನ್ನ ಕುಡಿಯುವಾಗ ತಾಯಿಗೆ ಸಿಗ್ತಕ್ಕಂಥ ಆನಂದ, ತರಂಗ, ಅದನ್ನ ಅನುಭವಿಸ್ಲಿಕ್ಕೆ ಇಚ್ಛಿಸ್ತಾಳೆ ತಾಯಿ ಕೂಡ. ಏನದು? ಅದು ಕೂಡ ಒಂದು ಕಾಮದ ಬಲೆಯೇ. ಗಮನಿಸಿದ್ರ ನೀವು? ಕ್ರಿಶ್ಚಿಯನ್ರಲ್ಲಿ ಮಗುವಿಗೆ ತಾಯಿಯ ಹಾಲನ್ನ ಕುಡಿಸೋದನ್ನ ವರ್ಜ್ಯ ಮಾಡಿಟ್ಟಿದ್ದಾರೆ. ಯಾಕೆ? ಕಾಮವಾಸನೆ ಬಹಳ ಭೀಕರ. ಸಿಗ್ಮಂಡ್ ಫ್ರಾಯ್ಡ್ ಇದನ್ನೆಲ್ಲ ತೆಗೆದಿಟ್ಬಿಟ್ಟ ನಮ್ಮ ಮುಂದೆ. ಅವನಿಗೆ ಗೊತ್ತಿರ್ಲಿಲ್ಲ ನಾನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಈ ನನ್ನ ಶೋಧ ಅವನನ್ನ ಎಲ್ಲಿ ಕರ್ಕೊಂಡು ಹೋಗ್ತದೆ, ಅವನಿಗೆ ಗೊತ್ತಿರಲಿಲ್ಲ. ಹೆಚ್ಚು ಕಡಿಮೆ ಮೃತ್ಯುವಿನ ಕಡೆಗೆ ಹೋಗಿದ್ದವನು. ಕಾಮ ವಾಸನೆಯಿಂದ ಅವನು ಆರಂಭ ಆಯಿತು. ಅದು ನಮ್ಮನ್ನ ಇರೋಸ್ ಅಂತ ಕರೆದ. ಕಾಮ ಶಕ್ತಿಯನ್ನು ಅವನು ಇರೋಸ್ ಅಂದ. ಕಾಮ ಊರ್ಜಾ, ಕಾಮದ ಆಳವಾದಂಥ ಒಂದು ವೃತ್ತಿ. ಸಾಯುವ ಮುನ್ನ ಅವನಿಗೆ ಅರಿವಾಗ್ಲಿಕ್ಕೆ ಶುರುವಾಯಿತು, ಇಲ್ಲ, ಮನುಷ್ಯನ ಒಳಗಡೆಗೆ ಇನ್ನೊಂದು ವೃತ್ತಿ ಇದೆ, ಮೃತ್ಯುವೆಂದು. ಅದನ್ನ ಅವನು ಥಾನಾಟೋಸ್ ಅಂತ ಕರೆದ. ಒಂದು ಜನ್ಮವನ್ನ ನೀಡ್ತಕ್ಕಂಥ ವೃತ್ತಿ, ಇನ್ನೊಂದು ಸಾಯುವ ಮೃತ್ಯುವನ್ನ ಕೊಡ್ತಕ್ಕಂಥ ವೃತ್ತಿ. ಇನ್ನೊಂದು ವೃತ್ತಿ, ಇನ್ನೊಂದು ತುದಿಯನ್ನು ಕೂಡ ತಲುಪದವನು. ಹೀಗಾಗಿ ಅವನು ಯಾವಾಗ್ಲೂ ಕೂಡ ಹೇಳ್ತಾ ಇದ್ದಂತೆ, ಈರೋಸ್ ಮತ್ತು ಥಾಂಟೋಸ್. ಏನಿದು? ಈ ಎರಡು ದ್ವಂದ್ವಗಳಿವೆ. ಕಾಮದ ವಾಸನೆ, ಮರಣ ವಾಸನೆ ಅವನನ್ನು ಹೆಚ್ಚು ದಿನ ಜೀವಿಸ್ಲಿಲ್ಲ. ಹಾಗೆ ಜಾಸ್ತಿ ದಿವಸ ಅವನು ಇರಲಿಲ್ಲ. ಕಾಮ ವಾಸನೆಯ ಬಗ್ಗೆ ಅವನು ಎಷ್ಟು ಆಳವಾದ ಶೋಧನೆಯನ್ನ ಮಾಡಿದ, ಎರಡನೇ ಏನು ವಾಸನೆ ಇತ್ತು ಅದರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅವನ ಕೈನಲ್ಲಿ ಆಗ್ಲಿಲ್ಲ. ಅದನ್ನ ಆಳವಾದಂತಹ ಅಧ್ಯಯನ ಅಥವಾ ಶೋಧನೆಯನ್ನು ಅವನ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಒಂದಂತೂ ನಿಜ, ಯಾವ ವ್ಯಕ್ತಿ ಇವತ್ತು ತನ್ನ ಕಾಮದ ಪ್ರತಿ ಜಾಗೃತನಾಗ್ತಾನೋ,
ಮರಣದ ಪ್ರತಿಯೂ ಕೂಡ ಅವನು ಜಾಗೃತನಾಗ್ತಾನೆ. ಆದ್ರೆ ಮಾನವ ಜನಾಂಗದಲ್ಲಿ ಇದೊಂದು ಉಲ್ಟಾ ಆಯ್ತು. ಮರಣದ ಭಯದಿಂದ ನಾವು ಮರಣವನ್ನ ಅಡಗಿಸಿಟ್ಟಿವಿ, ಜೊತೆಗೆ ಕಾಮವನ್ನು ಕೂಡ ಅಡಗಿಸಿಟ್ಟಿವಿ. ಗಮನಿಸಿ, ಜೀವನದಲ್ಲಿ ಸತ್ಯ ಸಂಗತಿಗಳನ್ನ ನಾವು ಬಚ್ಚಿಡೋದ್ರಿಂದ ಯಾರೂ ಎಂದಿಗೂ ಪರಮ ಸತ್ಯವನ್ನ ತಲುಪೋದಿಲ್ಲ. ಸತ್ಯ ಸಂಗತಿಗಳು ಎಷ್ಟೇ ವಿಕಾರವಾಗಿರಲಿ, ಸತ್ಯ ಎಷ್ಟೇ ಘೋರವಾಗಿರಲಿ, ಸತ್ಯ ಎಷ್ಟೇ ಭಯಾನಕವಾಗಿರಲಿ, ಅವುಗಳು ನಮ್ಮನ್ನ ಎಷ್ಟೇ ನಡುಗಿಸಲಿ, ಭೂಕಂಪ ಬಿರುಗಾಳಿಯನ್ನ ತರಲಿ, ಅವುಗಳನ್ನು ನಾವು ಎದುರಿಸಲೇಬೇಕು. ಅವುಗಳನ್ನು ನಾವು ಪ್ರತ್ಯಕ್ಷ ಎದುರಿಸೋದ್ರಿಂದಲೇ ನಾವು ಸಬಲರಾಗ್ತೀವಿ, ಅಭಯತ್ವವನ್ನು ನಾವು ಪಡಿತೇವೆ. ಪ್ರಪಂಚದ ಧರ್ಮಗಳು ಇವೆರಡನ್ನೂ ಕೂಡ ಬಳಸ್ಕೊಂಡಿವೆ. ಗಮನಿಸಿ, ಹೊರಗಡೆ ಜಗತ್ನಲ್ಲಿ ನಾವೇನು ನಾಟಕ ಮಾಡ್ತಾ ಇದೆ ಅದು ಒಂದು ರೀತಿಯ ಧರ್ಮವಾದ್ರೆ, ಎಲ್ಲೋ ಜ್ಞಾನಿಗಳು ಸಂತರು, ಎಲ್ಲೋ ಮಹಾವೀರ ಅಂತೆ, ಬುದ್ಧ ಅಂತೆ, ಕೃಷ್ಣನಂತೆ, ಇನ್ಯಾರೋ ಅವರು ಅಂತಃಕರಣದ ಒಳಗಡೆ ನಾವು ನಮಗೆ ಹೇಗೆ ಬೇಕು ನಮ್ಮ ಧರ್ಮವನ್ನ ಬದಲಾಯಿಸಿಕೊಂಡಿದ್ದೀವಿ. ಗಮನಿಸಿ, ನಿಜವಾದ ಧರ್ಮ ಅರ್ಥಕೊಳ್ಬೇಕಾದ್ರೆ ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾಗ್ತದೆ. ಜೀವನದ ಸತ್ಯವನ್ನ ನಾವು ತಿಳಿಬೇಕಾದ್ರೆ ಕಾಮದ ಮೂಲಕವೇ ತಿಳಿಬೇಕು. ಜೀವನ ಎಲ್ಲಿಂದ ಉದ್ಭವವಾಗ್ತದೋ ಆ ಸತ್ಯವನ್ನ ನಾವು ತಿಳಿಬೇಕು. ಒಬ್ಬ ವಿಜ್ಞಾನಿ ಪದಾರ್ಥಗಳ, ವಸ್ತುಗಳ ಸತ್ಯವನ್ನ ತಿಳಿಬೇಕಾದ್ರೆ ಅದನ್ನ ವಿಶ್ಲೇಷಣೆಯನ್ನ ಮಾಡಿ ಅದರ ಅಂತಿಮ ಪರಮಾಣುವನ್ನು ಕಂಡುಹಿಡಿತಾನೆ. ಆಗ ಮಾತ್ರ ಅವನಿಗೆ ಅದನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಅದರ ಅಂತಃ ಪ್ರವಾಹವನ್ನ ಪ್ರವೇಶವನ್ನ ಮಾಡಬೇಕಾಗ್ತದೆ. ಅದು ಬಹಳ ಅತ್ಯಗತ್ಯ. ಆದ್ರಿಂದ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಧರ್ಮ ತಂತ್ರದಿಂದ ಆರಂಭವಾಗುತ್ತೆ. ಜೀವನದ ಅಂತಿಮ ಬುನಾದಿಯನ್ನ ಹಿಡಿಲಿಕ್ಕೆ ಪರಮಾತ್ಮನ ಬಾಗಿಲನ್ನ ನಾವಲ್ಲಿ ಹುಡುಕ್ಬೋದು. ಇನ್ನೊಂದು ಧರ್ಮ, ಇನ್ನೊಂದು ಪ್ರಯಾಣ ಮಾಡ್ಬೋದು, ಅದು ಮರಣದ ಶೋಧದಿಂದ. ಹೀಗಾಗಿ ಒಂದು ಕಾಮದ ವಾಸನೆಯ ಆಳವಾದಂಥ ಅಧ್ಯಯನ, ಶೋಧ ಮಾಡಿ ಈ ಆತ್ಮತತ್ವವನ್ನು ತಿಳಿಯುವ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲ, ಮರಣದ ಮೃತ್ಯುವಿನ ಆಳವಾದ ಶೋಧವನ್ನ ಮಾಡಿ ಭಗವಂತನನ್ನ ಅರಿಯುವ, ಪರಮಾತ್ಮನನ್ನ ಅರಿಯುವ ಪ್ರಯತ್ನವನ್ನ ಮಾಡ್ತಾರೆ. ಏನಿದು ಭಗವಂತನನ್ನ ಅರಿಯಲಿಕ್ಕೆ ಈ ಎರಡು ಬಾಗಿಲುಗಳು. ನಮ್ದು ಸಮಸ್ಯೆ ಏನ್ ಗೊತ್ತಾ, ನಾವು ಈ ಎರಡೂ ಬಾಗಿಲುಗಳಿಗೆ ಹೆದರ್ಕೊಂಡು ಕೂತ್ಕೊಂಡಿದ್ದೀವಿ. ಅದರಿಂದ ನಮ್ಮ ಕೈನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾವೇನು ಸೂಫಿ ಕಥೆಯನ್ನ ನೋಡಿದೀವಿ, ಮೃತ್ಯುವಿನ ಸ್ಮರಣೆಗೆ ಸಂಬಂಧಪಟ್ಟಿರ್ತಕ್ಕ ಸೂಫಿ ಜನಾಂಗ ಸತ್ಯದ ಶೋಧನೆಯನ್ನ ಮರಣದ ಮೂಲಕ ಆರಂಭ ಮಾಡ್ತಾರೆ. ಜೀವನ ಎಲ್ಲಿಂದ ಆವಿರ್ಭವಿಸ್ತದೆ ಅಲ್ಲಿಂದನೇ ಪ್ರಾರಂಭ ಮಾಡಿ. ಇಲ್ಲ, ಜೀವನ ಎಲ್ಲಿ ಲೀನವಾಗುತ್ತದೆ ಅಲ್ಲಿಂದ ಪ್ರಾರಂಭ ಮಾಡಿ. ಯಾವುದರಿಂದ ಜೀವನ ಅನ್ನುವಂಥದ್ದು ಬರ್ತದೋ ಅದನ್ನಾದ್ರೂ ಹುಡುಕಿ. ಇಲ್ಲ, ಯಾವುದರಲ್ಲಿ ಜೀವನ ಅನ್ನುವಂಥದ್ದು ಅಂತ್ಯವಾಗ್ತದೋ ಅದನ್ನಾದ್ರೂ ಹುಡುಕಿ.
ಯಾವ ಕಡೆಯಿಂದ ಹುಡುಕಿದ್ರೇನು ಒಂದು ಆ ತುದಿಯಿಂದ ಶುರು ಮಾಡಬೇಕು, ಇಲ್ಲ ಈ ತುದಿಯಿಂದ ಶುರು ಮಾಡಬೇಕು. ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಎರಡೂ ತುದಿಗಳನ್ನು ನೋಡಿ ಭಯ ಪಡ್ತಾ ಇರ್ತೀವಿ ನಾವು. ಹ್ಮ್? ನಾವು ಈ ಪ್ರವಚನವನ್ನು ಒಂದು ಸೂಫಿ ಕಥೆಯಿಂದ ಆರಂಭ ಮಾಡಿದ್ದೇವೆ ಅಲ್ಲ. ಸೂಫಿ ಸಂತ ಹೇಳ್ತಾ ಇದ್ದಾನೆ, ಮರಣವನ್ನ ಕುರಿತು ಧ್ಯಾನವನ್ನ ಮಾಡಿ, ಪರಮಾತ್ಮನ ಮೇಲೆ ಧ್ಯಾನವನ್ನ ಮಾಡೋದ್ರಿಂದ ಏನಾಗುತ್ತೆ? ಯಾವುದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ, ಅದ್ರ ಮೇಲೆ ನಾವು ಧ್ಯಾನವನ್ನ ಮಾಡೋದಾದ್ರೆ ಹೇಗೆ? ನಾಮ ಜಪ ಮಾಡಬಹುದು, ಆದ್ರೆ ಆ ನಾಮ ನಮ್ಮದೇ ಸೃಷ್ಟಿ. ನಮಗೂ ಕೂಡ ಗೊತ್ತಿದೆ, ಪರಮಾತ್ಮನ ಪ್ರತಿಮೆಯನ್ನ ಪೂಜಿಸಬಹುದು. ಅದನ್ನ ಯಾರು ಮಾಡಿದ್ದು? ಅದನ್ನು ಕೂಡ ಮಾಡಿದ್ದ ನಾವೇ. ನಮ್ಗದು ಕೂಡ ಗೊತ್ತಿದೆ. ನಾಮ ಜಪವನ್ನ ಮಾಡೋದ್ರಿಂದ, ಪ್ರತಿಮೆಗಳನ್ನ ಪ್ರತಿಷ್ಠೆ ಮಾಡೋದ್ರಿಂದ, ಪ್ರತಿಮೆಗಳ ಪೂಜೆಯನ್ನ ಮಾಡೋದ್ರಿಂದ ಏನಾಗುತ್ತೆ? ಏನೂ ಆಗೋದಿಲ್ಲ. ನಮ್ಮ ಒಳಗಡೆಗೆ ಈ ಕ್ಷಣದಲ್ಲಿ ಏನು ಹರಿತಾ ಇದೆ ಜೀವನದ ಪ್ರವಾಹ, ಆ ತುದಿಗಳನ್ನು ಹುಡುಕಬೇಕು ನಾವು. ಯಾಕೆಂದರೆ ಪ್ರತಿಯೊಂದು ತುದಿಯಲ್ಲೂ ಕೂಡ ಭಗವಂತನೇ ಇದ್ದಾನೆ. ಒಂದೋ ಮೊದಲನೇ ದಿನ, ಇಲ್ಲ ಅಂತಿಮ ದಿನ, ಪರಮಾತ್ಮ ಅಂದ್ರೆ ಜೀವನದ ಒಂದು ವಿರಾಟ್ ಸತ್ಯ, ನಾವು ಅವನಿಂದಲೇ ಬಂದಿದ್ದೀವಿ. ನಾವು ಅವನಲ್ಲಿ ಲೀನವಾಗೋದು. ಒಂದು ತುದಿಯನ್ನೇ ಹಿಡಿಯುವ ಪ್ರಯತ್ನವನ್ನ ಮಾಡೋಣ. ಸಂತ ಒಬ್ಬ ಸಮುದ್ರ ಯಾನವನ್ನ ಮಾಡ್ತಾ ಇದ್ದ. ಯಾರು ಸಂತ? ಭಿಕ್ಷುಕ, ಅವನೊಬ್ಬ ಸನ್ಯಾಸಿ. ಯಾವ ವ್ಯಕ್ತಿ ಭಿಕ್ಷುಕನಾಗುತ್ತಾನೋ ಅವನೇ ಸನ್ಯಾಸಿ. ಯಾವ ವ್ಯಕ್ತಿ ಪರಮಾತ್ಮನ ಪ್ರತಿ ಆಕಾಂಕ್ಷೆಯನ್ನು ಹೊಂದುತ್ತಾನೋ, ಪರಮಾತ್ಮನನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಬಯಸೋದಿಲ್ವೋ, ಯಾರ ಭಿಕ್ಷಾ ಪಾತ್ರೆ ಪರಮಾತ್ಮನನ್ನ ಹೊರತುಪಡಿಸಿ ಬೇರೆ ಏನನ್ನೂ ಕೂಡ ಸ್ವೀಕಾರವನ್ನ ಮಾಡಲಿಕ್ಕೆ ತಯಾರಿಲ್ವೋ, ಅವನ ಜೀವನದಲ್ಲಿ ಒಂದೇ ಶ್ರುತಿ. ಏನದು? ಕೇವಲ ಭಗವಂತ ಮಾತ್ರ, ಅವನನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಯಾರು ಹಣ ಬಯಸ್ತಾ ಇಲ್ಲ, ಯಾರು ಪದವಿಯನ್ನ ಬಯಸ್ತಾ ಇಲ್ಲ, ಯಾರು ಸ್ತ್ರೀಯನ್ನ ಬಯಸ್ತಾ ಇಲ್ಲ, ಯಶಸ್ಸನ್ನ ಬಯಸ್ತಾ ಇಲ್ಲ, ಪ್ರತಿಷ್ಠೆಯನ್ನ ಬಯಸ್ತಾ ಇಲ್ಲ. ಹೌದಾ? ಜೀವನವನ್ನು ಬಯಸ್ತಾ ಇಲ್ಲ. ಅವನು ಬಯಸ್ತಾ ಇರೋದು ಒಂದೇ, ಏನು? ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಲೀನವಾಗ್ತೀನಿ, ಎಲ್ಲಿ ಹೋಗಿ ಸೇರ್ತೀನಿ, ಅವನನ್ನೇ ಪಡಿಬೇಕು, ಅವನನ್ನೇ ಸೇರ್ಬೇಕು. ಪರಮ ಸತ್ಯದ ಭಿಕ್ಷುಕ ಅವನೊಬ್ಬ ಸಂತ, ಅವನ ಸನ್ಯಾಸಿ. ಯಾರ ಭಿಕ್ಷಾ ಪಾತ್ರೆಯಲ್ಲಿ ಪರಮಾತ್ಮನಿಗಿಂತ ಕಡಿಮೆ ಆಗಿರೋದು ಯಾವುದೂ ಕೂಡ ಸ್ವೀಕಾರ ಆಗೋದಿಲ್ವೋ, ಅವನನ್ನೇ ಮಹಾತ್ಮ ಅಂತ ಕರೀತಾರೆ. ಅವನು ಅದನ್ನೇ ಬೇಡ್ಕೊಂಡು ಹೊರಟಿದ್ದಾನೆ. ಯಾವ ವ್ಯಕ್ತಿ ತನ್ನ ಎಲ್ಲ ಆಕಾಂಕ್ಷೆಗಳನ್ನ ಒಟ್ಟುಗೂಡಿಸಿ, ಎಲ್ಲ ಅಭಿಪ್ಸೆಗಳನ್ನ ಒಟ್ಟುಗೂಡಿ ಗಮನಿಸಿ, ನಮ್ಮ ಎಲ್ಲಾ ಆಕಾಂಕ್ಷೆಗಳು ಸಣ್ಣ 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 ಕಾಣೋದು ಹಾಗೆ, ಕಡ್ಡಿಗಳು ಹಾಗೆ. ಆದ್ರೆ ಅವನದು ಒಂದೇ, ಬೇರೆ ಏನಿಲ್ಲ. ಎಲ್ಲವನ್ನು ಕೂಡ ಹೇಗೆ ಒಂದು ಪರ್ಕೆ ಕಟ್ಟಿ ನಾವು ಪರ್ಕೆ ತರ ಮಾಡ್ಕೊಳ್ತೀವಿ, ಆ ರೀತಿಯಲ್ಲಿ ಅವನ ಅಭಿಪ್ಸೆ ಅನ್ನಿಸೋದು ಒಂದೇ, ಏನು? ಭಗವಂತ ಮಾತ್ರ. ಯಾವುದು ಸತ್ಯವೋ ಅದನ್ನ ಮಾತ್ರ ನಾನು ತಿಳ್ಕೊಳ್ಬೇಕು, ಅದು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಅವನೊಬ್ಬ ಸತ್ಯದ ಭಿಕ್ಷುಕ, ಸಮುದ್ರಯಾನವನ್ನ ಮಾಡ್ತಾ ಇದ್ದ.
ಆ, ಅದೊಂದು ಪದ್ಧತಿ. ಎಲ್ಲ ಪ್ರಯಾಣಿಕರು ಒಬ್ಬೊಬ್ಬರೇ, ಎಲ್ಲ ಒಬ್ಬರು ಮಹಾತ್ಮರು, ಒಬ್ರು ಸ್ವಾಮೀಜಿ, ಸಂತರು ಅಂತಿದ್ರೆ ಎಲ್ಲರೂ ಕೂಡ ಹೋಗಿ ಅವನಿಗೆ ಒಂದು ನಮಸ್ಕಾರ ಮಾಡಿ, ಸ್ವಾಮೀಜಿ ಆಶೀರ್ವಾದ ಮಾಡಿ, ಏನೋ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಿ ಉಪದೇಶ ಕೊಡಿ. ಅದೊಂದು ಸಂಪ್ರದಾಯ. ಸೂಫಿಗಳಲ್ಲಿ ಹೋಗಿ ನಮಸ್ಕಾರ ಮಾಡಿ 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 ಬರ್ತಿದ್ರು. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರ್ತಿದ್ರು. ಹ್ಮ್ ಅದೊಂದು ಕ್ರಮ, ಅದೊಂದು ಪದ್ಧತಿ ಇತ್ತು. ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ಸಾಧುವಿನ ಬಳಿ, ಒಬ್ಬ ಸನ್ಯಾಸಿ ಬಳಿ ಹೋದ್ರೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ನಮ್ದೇನಲ್ಲ, ಅನೇಕ ಹಿಂದಿನಿಂದಲೂ ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ನಾವು ಕೂಡ ಹೋಗ್ತೀವಿ. ಏನಿದೊಂದು, ಇದೊಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ನಿಯಮ ಅಷ್ಟೇ. ಅದಕ್ಕೆ ಅದಕ್ಕೆ ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರನೇ ನಾವು ಕೂಡ ಪ್ರಾರ್ಥನೆಯನ್ನ ಮಾಡ್ತೀವಿ, ಉಪವಾಸಗಳನ್ನ ಮಾಡ್ತೀವಿ, ವ್ರತಗಳನ್ನ ಮಾಡ್ತೀವಿ. ನಮ್ಮ ಅಂತಃಕರಣದ ಆಂತರಿಕ ಪ್ರೇರಣೆ ನಾವು ಮಾಡ್ತಾ ಇಲ್ಲ. ಅವರು ವ್ಯಕ್ತಿ ಕುಡಿಲಿಕ್ಕೆ ಹೋಗ್ತಾನೆ, ವ್ಯಕ್ತಿ ವೈಶ್ಯಾಗ್ರಹಕ್ಕೆ ಹೋಗ್ತಾನೆ, ವ್ಯಕ್ತಿ ಇನ್ನೂ ಮಾಡಬಾರದ ಕೆಲಸಗಳನ್ನು ಮಾಡ್ತಾನೆ, ಪರಂಪರೆಯನ್ನ ಮಾಡ್ತಾನ. ಮತ್ತೆ ನಮ್ಮ ಅಪೇಕ್ಷೆ, ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ಅನುಗುಣವಾಗಿ ನಾವು ಅಲ್ಲಿ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗುವಾಗ ಪದ್ಧತಿ ಇದೆ, ವ್ರತಗಳನ್ನು ಮಾಡುವಾಗ ಪದ್ಧತಿ ಇದೆ, ಪರಂಪರೆ ಇದೆ. ನಾವು ನಮ್ಮ ಸ್ವಂತ ಕಾಮನೆಯಿಂದ ಎಲ್ಲಿ ಹೋಗ್ತೀವಿ ಅಲ್ಲಿ ಮಾತ್ರ ನಾವು ಕರೆಕ್ಟ್ ಆಗಿರೋ ಜಾಗಕ್ಕೆ ಹೋಗ್ತೀವಿ. ಗಮನಿಸಿ, ರಾವಣನಿಗೆ ದಶಶಿರವದೆ ನರನು ಶತಶಿರನು ಸಾವಿರಾಸ್ಯಗಳನ್ನು ಒಂದರೊಳು ಅಡಗಿಸಿ. ಡಿ ವಿ ಜಿ ಸುಮ್ಮನೆ ಹೇಳಲಿಲ್ಲ. ನಾವು ಎಷ್ಟೇ ದೇವಸ್ಥಾನಕ್ಕೆ 4 ಜನರಿಗೆ ಕಾಣುವ ಹಾಗೆ ಹೋದ್ರೂ ಕೂಡ ನಾವು ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ. ಎಷ್ಟೇ ಸಾಧು ಸಜ್ಜನರ ಬಳಿ ನಾವು ಹೋದ್ರು, ಎಷ್ಟೇ ತಲೆ ಬಾಗಿದ್ರು ಕೂಡ ಅವರ ಚರಣ ನಮಗೆ ಸಿಗಲಿಲ್ಲ. ಯಾಕೆ? ನಮ್ಮ ಅಹಂಕಾರ ನೆಟ್ಟಿಗೆ ನಿಂತಿತ್ತು. ಎಷ್ಟು ಸಾರಿ ಶಾಸ್ತ್ರ ಕೇಳಲಿಲ್ಲ, ಎಷ್ಟು ಪ್ರವಚನಗಳನ್ನ ಕೇಳಲಿಲ್ಲ, ಒಂದು ಶಬ್ದವೂ ಕೂಡ ನಮ್ಮ ಅಂತಃಕರಣದ ಒಳಗಡೆಗೆ ಇಳಿಯಲಿಲ್ಲ. ಯಾಕೆ? ಯಾರಿಗೆ ಬಾಯಾರಿಕೆ ಇಲ್ಲವೋ ಅವ್ರು ಯಾಕೆ ನೀರು ಕುಡಿತಾರೆ ಹೇಳಿ? ಹಸಿವೆಯೇ ಯಾರಿಗೆ ಇಲ್ಲ ಅವನಿಗೆ ಹೇಗೆ ಆಹಾರವನ್ನು ನೀವು ತಿನ್ನಿಸ್ತೀರಿ? ಜೀರ್ಣ ಮಾಡ್ಕೊಳ್ಳೋದಂತೂ ಆಮೇಲಿನ ಮಾತು. ಹಸಿವೆ ಇಲ್ಲದೆ ಆಹಾರವನ್ನು ತಿಂದ್ರೆ ಅದು ವಾಂತಿ ಆಗುತ್ತೆ. ಅದರಿಂದ ಯಾವ ಲಾಭ ಇಲ್ಲ, ಅದರಿಂದ ನಷ್ಟ ಜಾಸ್ತಿ. ಅದು ನಮ್ಮ ಶರೀರದ ಒಳಗಡೆ ಹೋಗಿ ಅದು ನಮ್ಮಲ್ಲಿ ರಕ್ತ ಆಗೋದಿಲ್ಲ, ನಾವು ಪುಷ್ಟಿಗೊಳ್ಳೋದಿಲ್ಲ ಆ ಆಹಾರದಿಂದ, ಮತ್ತೆ ನಮ್ಮ ಹೊರೆ ಹೆಚ್ಚಾಗುತ್ತೆ, ಮುಕ್ತಿಯನ್ನು ಪಡೀಲಿಕ್ಕೆ ಆಗೋದಿಲ್ಲ. ಪದ್ಧತಿ ಹಾಗೆ. ಎಲ್ಲ ಪ್ರಯಾಣಿಕರು ಒಬ್ಬೊಬ್ಬರಾಗ ಆ ಸಂತನ ಬಳಿ ಹೋದ್ರು, ನಮಸ್ಕಾರವನ್ನು ಮಾಡಿದ್ರು, ಸಲಹೆಗಳನ್ನು ಕೇಳಿದ್ರು. ಗಮನಿಸಿ, ಇದು ಎಲ್ಲಾ ಧರ್ಮದಲ್ಲಿದೆ, ಮುಸ್ಲಿಮರಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ, ಎಲ್ಲರ ಕಡೆಗೂ ಇದೆ. ಸ್ವಾಮೀಜಿ, ನಾವು ಅಜ್ಞಾನಿಗಳು, ನಮಗೇನಾದ್ರೂ 2 ಮಾತನ್ನ ಹೇಳಿ ನಮ್ಮ ಜೀವನ ಉತ್ಕೃಷ್ಟ ಆಗೋ ಥರ 2 ಒಳ್ಳೆ ಸಂದೇಶಗಳನ್ನ ಕೊಡಿ ಕೇಳ್ತಾರೆ, ನಮಸ್ಕಾರವನ್ನು ಮಾಡಿ. ಅವ್ರೇನೋ ಹೇಳಿದ್ರು, ಅದನ್ನ ನಂಗೆ ಸಿಕ್ಬಿಡುತ್ತೆ ಅಲ್ಲ, ಅದೊಂದು ಪರಂಪರೆ, ಒಂದು ಪದ್ಧತಿ ಅಲ್ಲ. ನಾವು ಕೇಳಿದ್ದನ್ನ ಅವನು ಕೊಡೋದಿಲ್ಲ ಅಂತೇನಲ್ಲ, ಅವನು ಕೊಡ್ತಾನೆ. ಯಾರಿಗೆ ನಿಜವಾಗಿ ಬೇಕೋ ಅವನಿಗೆ ಕೊಡ್ತಾನೆ. ಕೇಳುವವನಿಗೆ ಮಾತ್ರ ಅವನು ಒಳ್ಳೇದು ಮಾಡೋದಿಲ್ಲ, ಯಾರು ಕೇಳೋದಿಲ್ಲ ಅವನಿಗೂ ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಅವನು ಮಹಾತ್ಮ, ಮಹಾಂತ ಸಂತ ಅವನು. ಯಾಕಂದ್ರೆ ಭಗವಂತ ಅಥವಾ ಒಬ್ಬ ಸಂತ ಇನ್ನೊಬ್ರಿಗೆ ಏನಾದ್ರೂ ಆಶೀರ್ವಾದನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಷರತ್ತುಗಳಿರೋದಿಲ್ಲ. ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ಅವನು ಕೊಟ್ರು ಕೂಡ ಅದನ್ನು ತೆಗೆದುಕೊಳ್ಳಿಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ.
ಆ ಪ್ರಶ್ನೆ ಬೇರೆ. ಯಾಕಂದ್ರೆ ನಮ್ಮ ಪಾತ್ರತೆ ಇದ್ರೆ ಆ ಆಶೀರ್ವಾದವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಎಲ್ಲಾ ಕಡೆಗೂ ಬೀಜವನ್ನ ಚೆಲ್ಲುತ್ತಾನೆ. ನಮ್ಮಲ್ಲಿ ಯೋಗ್ಯತೆ ಇದ್ರೆ ಅದು ಆ ಬೀಜ ನಮ್ಮ ಹೃದಯದಲ್ಲಿ ಮೊಳಕೆ ಒಡಿತದೆ. ಇಲ್ಲ, ಎಲ್ಲೋ ಕಲ್ ಮೇಲೆ ಬಿದ್ದು ಹೊರಟೋಗ್ತದಷ್ಟೇ. ಅಂತಃಕರಣದ ಒಳಗಡೆಗೆ ನಿಜವಾದ ಅಭೀಪ್ಸೆ ಇದ್ದಾಗ ಮಾತ್ರ ನಾವು ನಮ್ಮ ಹೃದಯವನ್ನ ತೆಗಿತೀವಿ. ನಮ್ಮ ಹೃದಯ ಜಾತಕ ಪಕ್ಷಿ ಹಾಗೆ ಚಂದ್ರನ ಕಡೆಗೆ ನೋಡ್ತಾ ಇರಬೇಕು. ಆವಾಗ ಸದ್ಗುರುವಿನ ಬಳಿ ನಾವೇನಾದ್ರೂ ಹೋದ್ರೆ ಅವನ ವರ್ಷಾಧಾರೆ ನಮ್ಮ ಒಳಗಡೆಗೆ ಇಳಿದು ಒಂದು ಮುತ್ತಾಗುತ್ತದೆ. ಅವನು ಕೊಡ್ತಾನೆ ಇರ್ತಾನೆ, ನಮಗೆ ಸಿಗ್ತಾ ಇಲ್ಲ. ಯಾಕೆ? ಅವನು ನೀಡ್ತಾ ಇದ್ದಾನೆ ಅಥವಾ ಅವನು ಕೊಡ್ತಾ ಇದ್ದಾನೆ? ಅಲ್ಲ. ಗುರು ಕೊಡೋದ್ರಿಂದ ಶಿಷ್ಯನಿಗೆ ಸಿಗೋದಲ್ಲ, ಶಿಷ್ಯ ಸ್ವೀಕಾರ ಮಾಡೋದ್ರಿಂದ ಅವನಿಗೆ ಸಿಗುತ್ತದೆ. ಆದ್ರಿಂದಲೇ ಗುರುವಿನ ಬಳಿ ಅನೇಕ ಬಾರಿ ನಾವು ಹತ್ರ ಇದ್ಕೊಂಡು ನಂಗೆ ಬಹಳಷ್ಟು ಸಿಗ್ತಾ ಇದೆ ಅಂತಕ್ಕಂಥ ಭ್ರಮೆ ಉಂಟಾಗುತ್ತೆ. ಅವನ ಹತ್ರ ಇರುವಾಗ ಅದನ್ನ ಕೇಳುವಾಗ ಒಂದು ಭ್ರಮೆ ಇರುತ್ತೆ. ಆದ್ರೆ ನಮ್ಮ ಪಾತ್ರೆ ತಳ ಇಲ್ದೇ ಇರೋ ಪಾತ್ರೆ. ಅವನೇನ್ ಹಾಕಿದ್ರು ಒಳಗೆ ಹೋಗುತ್ತೆ, ನಿಂತ್ಕೊಳ್ತಾನೆ ಇಲ್ಲ, ಎಲ್ಲವೂ ಕೂಡ ಹರಿದು ಹೋಗ್ತದೆ. ಅವನ ಸಂದೇಶ, ಅವನ ಉಪದೇಶ ಅನ್ನೋದೊಂದು ವಜ್ರ. ಅದನ್ನ ನಾನು ಉಳಿಸ್ಕೊಳ್ಬೇಕು. ಇದು ಬಹಳ ಬೆಲೆ ಬಾಳ್ತಕ್ಕಂಥದ್ದು ಅಂತ ಹೇಳಿ ಯಾವಾಗ ನಮಗೆ ಸ್ಪಷ್ಟವಾಗುತ್ತದೋ ಆವಾಗ ಪಾತ್ರೆಯ ತಳ ಅನ್ನೋದು ನಿರ್ಮಾಣವಾಗುತ್ತದೆ. ಆವಾಗ ಮಾತ್ರ ಅದನ್ನ ಕಾಪಾಡ್ಕೊಳ್ತೀವಿ. ಆವಾಗ ಮಾತ್ರ ನಾವು ಅದನ್ನ ಇಟ್ಕೊಳ್ತೀವಿ. ಎದೆಯ ಅಂತರಂಗದ ಒಳಗಡೆಗೆ ಅದನ್ನ ಬಚ್ಚಿಟ್ಕೊಳ್ತೀವಿ ನಾವು. ಆ ಬೀಜದಿಂದ ನಮ್ಮ ರೂಪಾಂತರಣವಾಗುತ್ತದೆ. ಹತ್ರ ಹೋದಂತಹ ಎಲ್ಲ ಶಿಷ್ಯರು ಜನ ಒಳ್ಳೆಯ ಮಾತನ್ನ ಹೇಳಿ ಅಂದ್ರು. ಸಾಮಾನ್ಯವಾಗಿ ಒಳ್ಳೆ ಮಾತನ್ನೇ ಆಡ್ತಾ ಇದ್ರು. ಆದ್ರೆ ಅವನಿಗೆ ಯಾವುದು ಸತ್ಯ ಇತ್ತು ಅದನ್ನಷ್ಟೇ ಹೇಳ್ದ. ನೀವು ಗೀತೆಯ ಅಥವಾ ಕೃಷ್ಣನ ಬಳಿ ಹೋಗಿ, ಭಗವದ್ಗೀತೆಯ ಬಳಿ ಉಪನಿಷತ್ತಿನ ಬಳಿಗೆ ಹೋಗಿ, ಎಲ್ರು ಹೇಳೋದು ಒಂದೇ. ಭಾಷೆ ಬೇರೆ ಇರುತ್ತೆ, ಸಂಕೇತಗಳು ಬೇರೆಯಾಗಿರುತ್ತೆ, ಅಥವಾ ಹೇಳ್ತಕ್ಕಂಥ ಶೈಲಿ ಬೇರೆಯಾಗಿರ್ತದೆ, ಅಥವಾ ಹೇಳ್ತಕ್ಕಂಥ ವ್ಯವಸ್ಥೆ ಬೇರೆ ಆಗಿರ್ಬೋದು. ವಿಷಯ ಯಾವಾಗ್ಲೂ ಕೂಡ ಒಂದೇ ಇರುತ್ತೆ. ಅದರಿಂದ ಇಲ್ಲಿಯೂ ಕೂಡ ಅಷ್ಟೇ, ಈ ಮಹಾತ್ಮ, ಈ ಸಂತ ಎಲ್ಲರಿಗೂ ಒಂದೇ ಮಾತನ್ನು ಹೇಳ್ತಾರೆ. ಏನದು? ಮರಣವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋ ತನಕ, ಮರಣದ ಕುರಿತು ಬಿ ಕೇರ್ಫುಲ್, ಜಾಗೃತರಾಗಿರಿ. ಏನಿದು? ಮರಣ ಇದೆ, ಇದನ್ನ ಯಾವತ್ತೂ ಕೂಡ ಮರಿಬಾರದು. ಯಾಕೆಂದ್ರೆ ನಾವು ಯಾವತ್ತು ಮರಣವನ್ನ ಮರಿತೀವಿ, ನಾವು ದಾರಿಯನ್ನು ತಪ್ತೀವಿ. ಮರಣವನ್ನ ಮರೆತ ಮಾರನೇ ಕ್ಷಣ ತಪ್ಪುಗಳು ಘಟಿಸ್ಲಿಕ್ಕೆ ಶುರು ಆಗ್ತವೆ. ವಿಚಾರ ಮಾಡಿ, ಯಾರ ಜೊತೆ ನಾವು ಜಗಳ ಆಡ್ತೀವಿ, ಯಾರ ಜೊತೆಗೆ ನಾವು ಬೈತೀವಿ, ಯಾರನ್ನು ನಾವು ಅಪಮಾನಿಸ್ತೀವಿ, ಚಾಕುವನ್ನ ತೆಗೆದು ಇನ್ನೊಬ್ಬನ ಎದೆಗೆ ಚುಚ್ಚಲಿಕ್ಕೆ ಹೋಗ್ತೀವಿ. ಅಷ್ಟರಲ್ಲಿ ಯಾರೋ ಬಂದು, ಹೇ, ಇನ್ನೊಂದು ಕ್ಷಣಕ್ಕೆ ನೀನೇ ಸಾಯ್ತಾ ಇದೀಯಾ ಅಂತ ಏನಾದ್ರೂ ಹೇಳಿದ್ರೆ ಏನಾಗುತ್ತೆ? ಕೈ ಸಡಿಲವಾಗ್ತದೆ, ಚಾಕು ಕೆಳಗಡೆ ಬೀಳ್ತದೆ. ಬಹುಶಃ ಯಾರನ್ನ ಕೊಲ್ಲಿಕ್ ಹೊರಟಿದ್ನೋ ಅವನ ಬಳಿ ಕ್ಷಮೆ ಕೇಳ್ತಾನೆ, ನನ್ನನ್ನ ಕ್ಷಮಿಸು. ಯಾಕಂದ್ರೆ ನನ್ನ ಮರಣ ಸಮಯ ಬಂದ್ಬಿಟ್ಟಿದೆ.
ಹಣ ಸಂಪಾದನೆ ಮಾಡ್ತಾ ಇದ್ವಿ, ಹಣದ ಪ್ರತಿ ಹುಚ್ಚರಾಗಿದ್ವಿ. ಇನ್ನೊಂದು ಕ್ಷಣಕ್ಕೆ ನೀವು ಸಾಯ್ತೀರಿ ಅಂತ ಯಾರಾದ್ರೂ ಹೇಳಿದ್ರೆ ಇಡೀ ಜೀವನದ ಮಹತ್ವಾಕಾಂಕ್ಷೆ ಕೆಳಗೆ ಬಿದ್ದೋಗ್ತದೆ. ಆವಾಗ ಹಣದಲ್ಲಿ ಯಾವ ಸಾರವೂ ಉಳಿಯೋದಿಲ್ಲ. ಹಣ ಮಣ್ಣಿಗಿಂತ ಕಡೆ ಆಗ್ಬೋದು. ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ದೊಡ್ಡ ಪದವಿಯನ್ನ ತಲುಪಬೇಕು ಅಂತ ಹೇಳಿ ಪ್ರಯಾಣವನ್ನ ಆರಂಭ ಮಾಡಿರ್ತೀವಿ. ಹಠಾತ್ತಾಗಿ ಮರಣದ ಸುದ್ದಿ ಬಂತು, ಇಡೀ ಪ್ರಯಾಣವೇ ನಿಂತು ಹೋಗ್ಬಿಡುತ್ತೆ. ಮರಣದ ಕೇವಲ ನೆನಪು ಜೀವನವನ್ನೇ ಬೇರೆಯಾಗಿಸ್ಬಿಡುತ್ತೆ. ಯಾಕಂದ್ರೆ ಮರಣದ ನೆನಪೇ ಇಲ್ಲ. ಯಾವಾಗ ಮರಣದ ನೆನಪಿರ್ತದೆ, ಜೀವನದ ವ್ಯರ್ಥ ವಿಷಯಗಳಲ್ಲಿ ನಾವು ಸಿಲುಕಾಕೊಳ್ಳುವುದಿಲ್ಲ. ಯಾವಾಗ ಮರಿತೀವೋ ಜೀವನದ ಅತ್ಯಂತ ಕ್ಷುಲ್ಲಕ ವಿಷಯಗಳಲ್ಲಿ ಹೆಚ್ಚಿನ ಸಮಯವನ್ನು ನಾವು ಕಳೀತೀವಿ. ಕಲ್ಲು, ಮಣ್ಣು, ಕಸ ಅದನ್ನೆಲ್ಲ ತಗೊಂಡು ಬಂದು ನಮ್ಮ ತಿಜೋರಿಯಲ್ಲಿ ಬಚ್ಚಿ ಇಡ್ತೀವಿ. ಮರಣದ ನೆನಪು ಬಂದ ತಕ್ಷಣ ಜೀವನ ಸಂಪೂರ್ಣ ಮೌಲ್ಯವೇ ಬದಲಾಗ್ಬಿಡುತ್ತೆ. ಮರಣದ ಸ್ಮರಣೆಯ ಒಳಗಡೆಗೆ ಯಾವುದು ಸಾರ್ಥಕವೋ ಅದು ಮಾತ್ರ ನಮ್ಮ ಹತ್ರ ಉಳಿಯೋದು. ಯಾವುದು ವ್ಯರ್ಥವೋ ಎಲ್ಲವೂ ಕೂಡ ಹೋಗುವಂಥದ್ದು, ಕಳೆದು ಹೋಗುವಂಥದ್ದು. ಆದ್ರಿಂದ ಮರಣವನ್ನ ಮರೆತರೆ ವ್ಯರ್ಥವಾದದ್ದನ್ನ ನಾವು ಹಿಡಿದುಕೊಳ್ತೀವಿ. ಸದಾ ಇಲ್ಲೇ ಇರಬೇಕು, ಈ ಕಸ, ಈ ಕಡ್ಡಿ, ಈ ಗಲೀಜು ಇದನ್ನೇ ಕೂಡಿಡಬೇಕು. ಮರಣದ ಅರಿವಾಗ್ತಾ ಇದ್ದ ಹಾಗೆ ಮರಣದ ಪ್ರತಿ ವಿಚಾರ ಬಂದ ಕೂಡಲೇ ಇಲ್ಲಿರ್ಲಿಕ್ಕೆ ಆಗಲ್ಲ. ನಮ್ಮ ಜಗಳಕ್ಕೆ ಏನಾದ್ರೂ ಮೌಲ್ಯ ಇದೆಯಾ? ಕೋರ್ಟಲ್ಲಿ ಏನು ಕೇಸ್ಗಳಿವೆ, ಅದಕ್ಕೇನಾದ್ರೂ ಮೌಲ್ಯ ಬರುತ್ತೆ? ನನ್ನ ಹೆಂಡತಿ ಮಕ್ಕಳಿಗೆ ಏನು ವ್ಯಾಲ್ಯೂ ಇದೆ ಹೇಳಿ? ನಮ್ಮವರು ಇವರು ಬೇರೆಯವರು ಅಂತಕ್ಕಂಥ ವ್ಯತ್ಯಾಸ. ಒಮ್ಮೆ ಮೃತ್ಯುವಿನ ಸ್ಮರಣೆ ಅಂತಃಕರಣದ ಒಳಗಡೆ ಬಂತು, ಮನೆಯಾಗಿ ಉಳಿಯೋದಿಲ್ಲ. ಮತ್ತೆ ಮನೆ ಏನಾಗುತ್ತೆ? ಮನೆ ಒಂದು ವೇಟಿಂಗ್ ರೂಮ್ ಆಗುತ್ತೆ ಅಷ್ಟೇ. ನೋಡಿದಿರಲ್ವಾ ನೀವು ರೈಲ್ವೆ ಸ್ಟೇಷನ್ ವೇಟಿಂಗ್ ರೂಮ್, ಏರ್ಪೋರ್ಟ್ ಅಲ್ಲಿ ವೇಟಿಂಗ್ ರೂಮ್ ನಲ್ಲಿ ಕೂತಿರ್ತೀವಿ ನಾವು. ಏನದು ನಮ್ಮ ಮನೇನ? ಅದು ಅಲ್ಲ. ಯಾರೋ ಅಲ್ಲೇ ಕಸ ಎಸಿತಾರೆ, ಏನ್ ಮಾಡ್ತೀವಿ? ಸುಮ್ಮನೆ ನೋಡ್ತೀವಿ ಅಷ್ಟೇ. ಏಯ್ ಕಸ ಬಿದ್ದಿದ್ದು ಎತ್ತ ಹಾಕು. ಯಾಕೆ? ವೇಟಿಂಗ್ ರೂಮ್, ನಮ್ಮನೆ ಅಲ್ಲ ಅದು. ವೇಟಿಂಗ್ ರೂಮ್ ನಲ್ಲಿ ಯಾರ ಜೊತೆಗೂ ನಾವು ಜಗಳ ಆಡೋದಿಲ್ಲ. ಯಾಕೆ? ಗಮನಿಸಿದ್ರೆ ನೀವು, ತಳ್ಳಾಟ, ಏನೇನೋ ಗುದ್ದಾಟ, ಏನೇನೋ ಆಗ್ತಾ ಇರುತ್ತೆ. ಯಾಕೆ? ಗೊತ್ತಿದೆ ನಮ್ಗೆ ಇದು ನಮ್ಮ ಮನೇನೇ ಅಲ್ಲ, ಇವ್ರು ಯಾರು ನಮ್ಮವ್ರು ಅಲ್ಲವೇ ಅಲ್ಲ. ಒಂದ್ 5 ನಿಮಿಷ ಅವನು ಆಚೆ ಹೋಗ್ತಾನೆ, ನಾನು ಈಚೆ ಹೋಗ್ತೀನಿ. 10 ನಿಮಿಷ ಅವನು ಮುಂಚೆ ಹೋಗ್ಬೋದು, 1 ಗಂಟೆ ನಂತರ ನಾನು ಹೋಗ್ಬೋದು. ಮೃತ್ಯುವಿನ ನೆನಪು ಬಂದ ಕೂಡಲೇ ಜೀವನ ವೇಟಿಂಗ್ ರೂಮ್ ಆಗುತ್ತೆ. ವೇಟಿಂಗ್ ರೂಮ್ ನಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ಅಷ್ಟೇ. ಏನದು? ಅದೊಂದು ಸ್ಟಾಪ್, ತಲುಪಬೇಕಾಗಿರ್ತಕ್ಕಂಥ ಗಮ್ಯಸ್ಥಾನ ಅಲ್ಲ ಅದು. ಮತ್ತೆ ಅಲ್ಲಿಂದ ಹೋಗ್ಬೇಕು. ಎಲ್ಲಿಂದ ಹೋಗ್ಬೇಕು? ಅಲ್ಲಿನ ವಿಷಯಗಳಿಗೆ ಎಷ್ಟು ಅರ್ಥ ಇದೆ, ಎಲ್ಲಿಂದ ಹೋಗ್ಬೇಕು, ಅಲ್ಲಿನ ಕ್ಷುಲ್ಲಕ ಸಮಸ್ಯೆಗಳಲ್ಲಿ ಸಿಲುಕಾಕೊಳ್ತೀವ ನಾವು. ಏನಿದೆ ಸಾರ? ಅದಕ್ಕೆ ಆ ಸಂತ ಹೇಳಿದ್ದು, ಮರಣವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರೆಗೆ ಮರಣವನ್ನು ಕುರಿತು ಜಾಗೃತರಾಗಿರಿ. ಮೃತ್ಯುವಿನ ಸಾಕ್ಷಾತ್ಕಾರ ಆಗೋ ತನಕ ಈ ಅವೇರ್ನೆಸ್, ಈ ಜಾಗೃತಿಯನ್ನು ನಾವು ಕಾಯ್ಕೊಳ್ಬೇಕಾಗುತ್ತೆ. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಎಲ್ಲಿ ಮರಣ ಬಂದ್ಬಿಡುತ್ತೋ ಏನೋ,
ಎಲ್ಲಿ ಮೃತ್ಯು ಇದಾಗ್ಬಿಡುತ್ತೇನೋ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಎದುರಿಸಿ, ಒಮ್ಮೆ ನೀವು ಮೃತ್ಯುವನ್ನು ಎದುರಿಸಿ ಅದರ ಭಯದಿಂದ ನೀವು ಮುಕ್ತರಾಗ್ತೀರಿ. ಗಮನಿಸಿ, ಯಾವ ವ್ಯಕ್ತಿ ಮರಣವನ್ನ ಕಾಣ್ತಾನೆ ಅವನಿಗೆ ಯಾವುದೇ ಭಯ ಇಲ್ಲ. ಯಾಕೆಂತಂದ್ರೆ ಯಾವ ದಿನ ನಾವು ಮೃತ್ಯುವನ್ನ ನೋಡ್ತೀವೋ ಅವತ್ತಿನ ದಿವಸ ನಮಗೆ ಗೊತ್ತಾಗತ್ತೆ ಮೃತ್ಯು ನಮಗಿಂತ ಬೇರೆ. ನಾನು ದ್ರಷ್ಟ, ಅದು ದೃಶ್ಯ, ಎರಡು ಬೇರೆ ಬೇರೆ ಆಗ್ಬಿಡುತ್ತೆ. ಮೃತ್ಯು ಜಗತ್ತಿನ ಒಂದು ಘಟನೆ ಆಗ್ಬಿಡುತ್ತೆ, ನಾವು ಸಾಕ್ಷಿ ಆಗ್ತೀವಿ. ಒಂದು ವೇಳೆ ಮರಣವನ್ನ ನಾವು ನೇರವಾಗಿ ನೋಡಿದ್ರೆ, ನಾವು ನೇರವಾಗಿ ಅದನ್ನು ನೋಡಿದರೆ ನಾವು ಅಮೃತತ್ವವನ್ನು ಹೊಂದುತ್ತೀವಿ. ಮರಣದ ಸಾಕ್ಷಾತ್ಕಾರ ಮನುಷ್ಯನಿಗೆ ಅಮೃತತ್ವವನ್ನ ಕೊಡುತ್ತದೆ. ಇದನ್ನು ಕುರಿತು ಒಂದಿಷ್ಟು ವಿಚಾರವನ್ನು ಮಾಡ್ಬೇಕು. ನಾವು ಎಷ್ಟು ಆಳವಾದಂತಹ ರೀತಿಯ ಚಿಂತನೆ ವಿಚಾರವನ್ನು ನಾವು ಮಾಡ್ತೀವೋ ಅಂತ ಆಶ್ಚರ್ಯ ಗೊತ್ತಾ. ಮೃತ್ಯುವಿನಿಂದ ಬಿಡುಗಡೆಯನ್ನು ಹೊಂದುತ್ತೀವಿ ನಾವು. ಯಾವ ವ್ಯಕ್ತಿ ಮೃತ್ಯುವಿಗೆ ಹೆದರುತ್ತಾನೋ ಅವನಿಗೆ ಯಾವತ್ತೂ ಕೂಡ ಅಮೃತತ್ವ ಅನ್ನೋದು ಪ್ರಾಪ್ತಿ ಆಗೋದೇ ಇಲ್ಲ. ಒಮ್ಮೆ ಅಮೃತತ್ವದ ದರ್ಶನವಾಯಿತು, ಮರಣ ಅನ್ನೋದು ಹೊರಟೋಗ್ಬಿಡುತ್ತೆ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ ನಾನು ಸಾಯ್ತಕ್ಕಂಥವನಲ್ಲ. ಆವಾಗ ಅದೊಂದು ಕೇವಲ ಸಿದ್ಧಾಂತವಾಗಿರೋದಿಲ್ಲ, ನನ್ನ ಅನುಭೂತಿಯಾಗಿರುತ್ತೆ, ನನ್ನ ಅನುಭವ ಆಗಿರುತ್ತೆ. ನನ್ನ ಸ್ವಂತ ಅನುಭವ ಮಾತ್ರ ನನಗೆ ಸಹಾಯವನ್ನ ಮಾಡುತ್ತದೆ. ಬೇರೆ ಸಿದ್ಧಾಂತಗಳು ಕೇವಲ ಶಬ್ದಗಳು ಮಾತ್ರ. ಯಾವಾಗ ನನ್ನ ಅನುಭವ ಅದು ನನ್ನನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟಂ ಬಾಂಬ್ ಬಿದ್ರೂ ಕೂಡ ವ್ಯಕ್ತಿ ಸಾಯೋದಿಲ್ಲ. ಯಾಕೆ? ನಮ್ಗೆ ಗೊತ್ತಿದೆ ನಾನು ಸಾಯ್ತಕ್ಕಂಥ ತತ್ವ ಅಲ್ಲ. ರೂಪಗಳು ಬದಲಾಗ್ಬೋದು, ಮನೆಗಳು ಬದಲಾಗ್ಬೋದು, ನಮ್ಮ ಉಡುಪುಗಳು ಬದಲಾಗ್ಬೋದು, ನಮ್ಮ ಆಕಾರಗಳು ಬದಲಾಗ್ಬೋದು. ಆಕಾರದ ಹಿಂದೆ ಇರ್ತಕ್ಕಂಥ ಒಂದು ನಿರಾಕಾರ ತತ್ವ ಅನ್ನೋದೇನಿದೆ ಅದು ಸದಾ ಯಾವಾಗ್ಲೂ ಒಂದೇ ಆಗಿರುತ್ತೆ. ಆದ್ದರಿಂದ ಮೃತ್ಯುವಿನ ಸ್ಮರಣೆ ನಮ್ಮನ್ನ ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ವಿನಾಶದ ಕಡೆಗಲ್ಲ, ದುಃಖದ ಕಡೆಗಲ್ಲ, ನಾಶದ ಕಡೆಗಲ್ಲ. ಆದ್ರಿಂದ ಮೃತ್ಯುವನ್ನ ಯಾವಾಗ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತೀವಿ, ಅಮೃತತ್ವದ ಪ್ರಾಪ್ತಿ ಮುಂದುವರಿಯುತ್ತೆ. ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ತತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ ಗುರುವರಾರ್ಥವ ಬೋಧಿಸಿದಿ ಓಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರನಿ ನಿರುವಿ ಗುರುವರ ಶಂಕರನಿ ನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದುಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭೃಲತಾಪುರ ದೈವದಿಂದಲಿ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ನಿರುತದಿ ವಾಸಿಸಿದಿ